18 ಮಾಡಲ್ಸ್ ಸ್ವಿಫ್ಟು, ಅದು ಕೂಡ ಡೈಮಂಡ್ ಕಿಟ್ ಅಲಾಯ್ ವೀಲ್ಸ್ ಇರುವಂಥದ್ದು. ಸೊ ಎಲ್ಲ ಇರುವಂತಹ VXi 5,50,000 ಸಿಗ್ತಾ ಇದೆ. ಇದು 5,35,000 ಕೊಡ್ತಾ ಇದೀವಿ ಸರ್. 15 ಮಾಡಲ್ ZXi 5,75,000 ಸಿಗ್ತಾ ಇದೆ. 2017 ಮಾಡಲ್ ಎರಡೆರಡು ಗಾಡಿ ಬ್ರೆಜಾ ಡೀಸೆಲ್ ವೆಹಿಕಲ್ ಇದೆ, 8,25,000. ಸ್ಲೈಟ್ಲಿ ನೆಗೋಸಿಬಲ್ ಆಗುತ್ತೆ ಸರ್. ಇನ್ಸ್ಟೆಡ್ ಆಫ್ 2 ವೀಲರು ಇದನ್ನ ಆರಾಮ್ಸಾಗಿ ಇಟ್ಕೋಬಹುದು ಮನೆಯಲ್ಲಿ. ಸೊ ನಾವು 8,20,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. ಫೋರ್ಡ್ ಕಂಪನಿ ಇಲ್ಲದೆ ಇರ್ಬೋದು, ಬಟ್ ದ ಪ್ರಾಡಕ್ಟ್ ಕ್ವಾಲಿಟಿ ಇಸ್ ಅಲ್ಟಿಮೇಟ್ ಸರ್. ನೀವು ಯಾವ ಕಾರ್ಗಾದ್ರೂ ಕಂಪೇರ್ ಮಾಡಿ, ನೀವು ಸೇಫ್ಟಿ ರೇಟಿಂಗ್ ತೊಗೊಳ್ಳಿ, ಮೇಂಟೆನೆನ್ಸ್ ತೊಗೊಳ್ಳಿ, ಆಮೇಲೆ ಲುಕ್ಸ್ ತೊಗೊಳ್ಳಿ, ಡ್ರೈವ್ ಪ್ಲೆಜರ್ ತೊಗೊಳ್ಳಿ, ಎಲ್ಲದರಲ್ಲೂ ಬೆಸ್ಟ್ ಇದೆ. ವೆಹಿಕಲ್ ಚೆನ್ನಾಗಿದೆ ಸರ್. ಬಟ್ ಅದೇ ಇದೇ ಕಾರ 80,000ಕ್ಕೆ ತಿರುಗಿ ನಿಲ್ಸಿದ್ರೆ ಜನ ಇಷ್ಟಪಟ್ಟು ತೊಗೊಳ್ತಾರೆ. ನಾವು ಇರೋ ಜೆನ್ಯೂನಿಟಿನ ತೋರಿಸಿದ್ರೆ ಜಾಸ್ತಿ ಓಡಿದೆ ಅಂತ ಇದೆಲ್ಲ ಇರ್ತದೆ, ಬಟ್ ಬೇಗ ಆಗಲ್ಲ. ಮತ್ತೆ ಒಮ್ಮೆ ಹೇಳ್ತೀನಿ, ನಮ್ಮಲ್ಲಿರೋ ಅಷ್ಟು ಕಾರ್ದು ಕಿಲೋಮೀಟರ್ ಜೆನ್ಯೂನ್ ಇರುತ್ತೆ, ಅದಕ್ಕೆ ನಾವು ಗ್ಯಾರಂಟಿಡ್ ಇರ್ತೀವಿ. ಪ್ಲಸ್ ನಾನ್ ಆಕ್ಸಿಡೆಂಟಲ್ ವೆಹಿಕಲ್, ದಟ್ ಮೀನ್ಸ್ ಮೈನರ್ ರಿಪೇರ್ಸ್ ಕನ್ಸಿಡರ್ ಮಾಡಲ್ಲ, ಬಿಕಾಸ್ ಇಟ್ಸ್ ಎ ಯೂಸ್ಡ್ ವೆಹಿಕಲ್ಲು. ಎನಿ ಮೇಜರ್ ಆಕ್ಸಿಡೆಂಟಲ್ ಇದ್ದರೆ ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಇರ್ತೀವಿ. ಪ್ರೈಸ್ ಕೂಡ ಚೆನ್ನಾಗಿದೆ, ಬಿಕಾಸ್ ನಾವು 14 lakhsಗೆ ಕೊಡ್ತಾ ಇದ್ದೀವಿ. 14 ಮಾಡಲು ಆಟೋಮ್ಯಾಟಿಕ್ 14 lakhsಗೆ ನಿಮಗೆ ವೆಹಿಕಲ್ ಕೊಡ್ತಾ ಇದ್ದೀವಿ. 3,85,000ಕ್ಕೆ 18 ಮಾಡಲ್ ಕಿಟ್ ಸಿಗ್ತಾ ಇದೆ. ಮತ್ತು ಕಿಲೋಮೀಟ್ರ್ ಬರೀ 19,900 ಕಿಲೋಮೀಟ್ರ್ ಓಡಿದೆ ಅಷ್ಟೇ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನನ್ನ ಬ್ಯಾಕ್ಗ್ರೌಂಡ್ ನೋಡ್ತಿದ್ದಂಗೆ ಗೊತ್ತಾಗ್ತಿರುತ್ತೆ ನಿಮಗೆ ಯಾವ ಒಂದು ಶೋರೂಮ್ಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಮತ್ತೊಮ್ಮೆ ಜಿಪ್ಪಿ ಆಟೋ ಮಾರ್ಟ್ಗೆ ಬಂದಿದ್ದೀನಿ. ಇಲ್ಲಿ ಕ್ವಾಲಿಟಿ ಆಗಿರ್ಬೋದು, ಇಲ್ಲಿ ಒಂದು ಸರ್ವಿಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದೇ ಥರ ಸ್ಟಾಕು ಕೂಡ ಯಾವಾಗಲೂ ಕೂಡ ಇರುತ್ತೆ. ಈ ಸತಿ ಹ್ಯಾಚ್ ಬ್ಯಾಗ್ ಅಂತ ಬಂದಾಗ ಯಾವೆಲ್ಲ ಹ್ಯಾಚ್ ಬ್ಯಾಗ್ಗಳು ಇಂಡಿಯಾದಲ್ಲಿ ರೂಲ್ ಮಾಡಿತ್ತು ಅದೆಲ್ಲ ಹ್ಯಾಚ್ ಬ್ಯಾಗ್ಗಳು ಇಲ್ಲಿ ಇರೋವಂಥದ್ದು. ಎಕ್ಸಾಂಪಲ್ಗೆ ಫಿಗೋ ಆಗಿರ್ಬೋದು, i20 ಆಗಿರ್ಬೋದು, ಪೋಲೋ GT ಆಗಿರ್ಬೋದು, ಅಥವಾ ನೀವೇನಾದರೂ ಒಂದು ಪುಂಟೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರು ಕೂಡ ಸಿಗೋವಂಥದ್ದು. ಎಲ್ಲ ರೀತಿಯ ಹ್ಯಾಚ್ ಬ್ಯಾಕು ಇನ್ಕ್ಲೂಡಿಂಗ್ ಎಂಟ್ರಿ ಲೆವೆಲ್ ಹ್ಯಾಚ್ ಬ್ಯಾಕ್ಗಳು ಸಿಗೋವಂಥದ್ದು. ಲಾಸ್ಟ್ ಟೈಮೆಲ್ಲ ಒಂದು 70% ಹ್ಯಾಚ್ ಬ್ಯಾಕೇ ಇರ್ತಿತ್ತು, ಒಂದು 30% ಬಂದುಬಿಟ್ಟು SUVಗಳು ಇರ್ತಾಯಿತ್ತು. ಬಟ್ ಇವಾಗ ಸ್ವಲ್ಪ ಡಿಮ್ಯಾಂಡಿಂಗ್ ಅಂದರೆ ಇದು ಇವತ್ತಿದ್ದು ನಾಳೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ಇವಾಗ ಆಸ್ ಆಫ್ ನಾವು ತುಂಬ ಜನ SUVಗಳನ್ನ ಕೇಳ್ತಿರೋದ್ರಿಂದ SUVಗಳನ್ನ ತರಿಸಿದ್ದಾರೆ. ಸೊ ಇವಾಗ ಯಾವ ಥರ SUVಗಳು ಅಂತ ಹೇಳಿದ್ರೆ ಎಲ್ಲ ರೀತಿಯ SUVಸು ಅಂದರೆ ಎಕ್ಸಾ, ಟಾಟಾದಲ್ಲಿ ಎಕ್ಸಾ ಬಂದ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಆ್ಯಕ್ಚುಲಿ. ಸೊ ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ದೆ ಒಂದು ಬೇಜಾರು. ಸೊ ಆ ಎಕ್ಸಾಗಳು ಎರಡೆರಡು ವೆಹಿಕಲ್ ಇದೆ. ಸೊ ಇನೋವಾಗೆ ಬೆಸ್ಟ್ ಆಲ್ಟರ್ನೇಟಿವ್ ಅದು, ನಿಮಗೆ ಒಳ್ಳೆ ಮೈಲೇಜ್ ಕೂಡ ಬರುವಂಥದ್ದು. ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಬೊಲೆರೋ ಇದೆ, ಆ್ಯಂಡ್ ಕಿಯಾ ಸೆಲ್ಟೋಸ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಿಯಾ ಸೆಲ್ಟೋಸ್ಗಳಿದೆ. ಆ್ಯಂಡ್ ಆಲ್ಸೋ ಬೇರೆ ಯಾವುದಿದೆ ಸರ್? ಬ್ರೆಜಾ ಇದೆ, ಕ್ರೆಟಾ ಇದೆ, ಡಸ್ಟರ್ ಇದೆ. ದೆನ್ ಸೆಡಾನಲ್ಲಿ ನಿಮಗೆ ಹೊಂಡಾ ಸಿಟಿ ಇದೆ, ಸಿಯಾಸ್ ಇದೆ, ಲೈಕ್ ಕ್ರಿಸ್ಟಾ ಇದೆ, ನಾರ್ಮಲ್ ಇನೋವಾ ಇದೆ. ಎಲ್ಲ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ಗಳು, ಎಲ್ಲ ವೆಹಿಕಲ್ಗಳು ಕೂಡ ಇಲ್ಲಿ ಇರುವಂಥದ್ದು. ಸರ್ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ಬಿಡಿ ಸರ್. ಸರ್ ನಮ್ಮದು ಜಿಪಿ ಆಟೋ ಮಾರ್ಟ್ ಅಂತ ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ ವಾಕಬಲ್ ಡಿಸ್ಟೆನ್ಸ್ ಸರ್, ಹಾರ್ಡ್ಲಿ 150 ಮೀಟರ್ಸ್. ಮೆಟ್ರೋದಲ್ಲಿ ಬರಲಿಕ್ಕೆ ಕನ್ವಿನಿಯೆಂಟ್ ಇರೋರು ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಅವ್ರಿಗೆ. ಸೊ ಅಲ್ಲಿಂದ ಆರಾಮ್ಸೆ ನಡ್ಕೊಂಡು ಬರ್ಬೋದು. ನಾಗಸಂದ್ರ ಅಂದರೆ ಇಲ್ಲಿ ಐಕಿಯಾ ಕೂಡ ಇದೆ ನಿಮಗೆ. ಸೊ ಶಾಪಿಂಗ್ ಬರೋರು ಕೂಡ ಆರಾಮ್ಸೆ ಒಂದು ಶಾಪಿಂಗ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಸೊ ಸುಮಾರು ಜನ ಆ್ಯಕ್ಚುಲಿ ನಮ್ಮ ಸಬ್ಸ್ಕ್ರೈಬರ್ಸು ಹೊರಗಡೆ ಇದ್ದೀರಾ, ಹುಬ್ಳಿ ಧಾರವಾಡ ಆಗಿರ್ಬೋದು, ಈ ಕಡೆ ಎಲ್ಲ ಇದ್ದೀರಾ. ಸೊ ಅವರೆಲ್ಲ ಕೂಡ ಖಂಡಿತವಾಗ್ಲೂ ಇಲ್ಲಿಗೆ ಬಂದು ಹೋಗ್ಬೋದು. ಯಾಕೆಂದರೆ ಇದು ಬೆಂಗಳೂರಿನ ಹೊಸ್ತಿಲಲ್ಲೇ ಇದೆ, ಸ್ಟಾರ್ಟಿಂಗಲ್ಲೇ ಇದೆ. ಸ್ಟಾರ್ಟಿಂಗ್ ಬಂದುಬಿಟ್ರೆ ನಿಮಗೆ ಇಲ್ಲಿ ತೊಗೋಬೇಕು ಅಂತ ಬರಬೇಕು ಅಂತೇನಿಲ್ಲ. ಒಂದ್ಸಲಿ ಬನ್ನಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಟ್ಲೀಸ್ಟು ಗಾಡಿಗಳು ಹಿಂಗಿದೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಬಂದ್ರಂತೂ ಸುಮ್ಮನೆ ಅಂತೂ ಹೋಗಲ್ಲ ನೀವು. ಆ ಥರ ಇದೆ ಕ್ವಾಲಿಟಿ ಅಂತ ಹೇಳ್ತೀನಿ. ಯಾವಾಗಲೂ ಕ್ವಾಲಿಟಿ ಅಂತ ಹೇಳ್ತಾ ಇದ್ರೆ ಚೆನ್ನಾಗಿರಲ್ಲ. ಸೊ ಒಂದ್ಸಲಿ ಬನ್ನಿ ಅಂತ ಹೇಳ್ಬಿಡ್ತೀನಿ ಡೈರೆಕ್ಟ್. ಇಲ್ಲ ಆ್ಯಕ್ಚುಲಿ ಏನಂದರೆ ನಮಗೆ ಏನು ಮ್ಯಾಕ್ಸಿಮಮ್ ಲೈಕ್ 75% ಎನ್ಕ್ವೈರೀಸ್ ಏನು ಬರುತ್ತೆ ಎಲ್ಲ ಔಟ್ ಸ್ಟೇಷನ್. ಸೊ ನಮ್ಮದು ಎಂಟ್ರೆನ್ಸಲ್ಲಿರೋದ್ರಿಂದ ಬ್ಯಾಂಗ್ಳೂರಿಂದ ಲೈಕ್ ಹುಬ್ಳಿ, ಧಾರವಾಡ, ಬೆಳಗಾಂ, ಗುಲ್ಬರ್ಗ, ಈ ಕಡೆ ತುಮಕೂರು, ಶಿವಮೊಗ್ಗ, ಹಾಸನ್ನು ಎಲ್ಲ ಕಡೆಯಿಂದ ಎನ್ಕ್ವೈರಿ ಬರುತ್ತೆ. ನಿಮ್ಮದು ವ್ಯೂವರ್ಸ್ ಎಲ್ಲ ಕಡೆ ಇದ್ದಾರೆ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ನೀವು ನೋಡಿದ್ರಿ ಮೋಸ್ಟ್ಲಿ ಒಂದು 20-25 ಡೇಸ್ ಆಯ್ತಲ್ಲ ನೀವು ಲಾಸ್ಟ್ ವಿಡಿಯೋ ಮಾಡಿ. ಅದರಲ್ಲಿ ಇರೋದು 70%, 80% ದ ಸ್ಟಾಕ್ ಕ್ಲಿಯರ್ ಆಗೋಗಿದೆ ಆಲ್ಮೋಸ್ಟ್. ಒಂದು 20% ಮಾತ್ರನೇ ಇನ್ನು ಜಸ್ಟ್. ಸರ್ ಲೋನ್ ಫೆಸಿಲಿಟಿ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲೇ ಮಾಡಿಕೊಡ್ತಾ ಇದ್ದೀರಾ. ಸೊ ಅದು ಯಾವ ಥರ ಮಾಡಿಕೊಡ್ತಾ ಇದ್ದೀರಾ ಸರ್? ಇವಾಗ ನಿಮಗೆ ಮುಂಚೆ ಎಲ್ಲ ಲೋನ್ ಎಲ್ಲ ಅವೈಲೇಬಿಲಿಟಿ ತುಂಬ ಕಷ್ಟ ಆಗೋದು. ಇವಾಗೆಲ್ಲ ಬ್ಯಾಂಕರ್ಸ್ ಎಲ್ಲ ತುಂಬ ಅಗ್ರೆಸಿವ್ ಆಗಿದ್ದಾರೆ. ಬಿಕಾಸ್ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್ ಎಲ್ಲ ರೂರಲ್ ಏರಿಯಾಸ್ನ ತುಂಬ ಕವರ್ ಮಾಡಿದ್ದಾರೆ. ಸೊ ಹಂಗಾಗಿ ಏನೂ ತೊಂದರೆ ಇಲ್ಲ. ಎಲ್ಲರೂ ಕೂಡ ಕಾರ್ ತೊಗೊಳ್ಳೋ ಕನಸಿರೋರು ಒಂದು ಮಿನಿಮಮ್ ಡೌನ್ ಪೇಮೆಂಟಲ್ಲಿ ವೆಹಿಕಲ್ನ ಬೈ ಮಾಡ್ಬೋದು. ಆಮೇಲೆ ನಿಮಗೆ EMI ಅಂತಂದರೆ ನಿಮಗೆ ಒಂದು ಅಪ್ರಾಕ್ಸಿಮೇಟ್ಲಿ ಪರ್ ಲ್ಯಾಕ್ 1 ಲಕ್ಷಕ್ಕೆ
ಸ್ಟಾರ್ಟ್ ಫ್ರಮ್ 2500 2300 ಟು 2500 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇಮ್ಯಾಜಿನ್ ನೀವು ಒಂದು 4 lakhs ಲೋನ್ ತೊಗೊಂಡ್ರೆ ಒಂದು 10,000 EMI ಬರುತ್ತೆ. ಸೊ ಆ ಥರ ಇಟ್ಸ್ ಅ ಸ್ಟಾರ್ಟಿಂಗ್. ನೀವೀಗ ಲೈಕ್ ನಂಬರ್ ಆಫ್ ಇಯರ್ಸ್ನ ರೆಡ್ಯೂಸ್ ಮಾಡ್ತಾ ಬಂದರೆ ಅದು ನಮ್ಮ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಕ್ರಾಸ್ ಕರ್ನಾಟಕ ಲೋನ್ಸ್ ಎಲ್ಲ ಫೆಸಿಲಿಟಿ ಸಿಗ್ತಾ ಇದೆ, ಪ್ರೊವೈಡಿಂಗ್ ಪ್ರಾಪರ್ ಡಾಕ್ಯುಮೆಂಟೇಷನ್. ಹೌದು. ಓಕೆ ಸರ್, ಹಾಗಾದರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಲೋನಲ್ಲಿ ಎಲ್ಲ ಗಾಡಿಗಳು ನಿಮಗೆ ಲೋನಲ್ಲಿ ಆಗುವಂಥದ್ದು ಆಲ್ಮೋಸ್ಟ್, ಯಾಕೆಂದರೆ ಲೇಟೆಸ್ಟ್ ಮಾಡೆಲ್ ಗಾಡಿಗಳೇ ಇಲ್ಲಿರೋದ್ರಿಂದ. ಸೊ ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ವೆಹಿಕಲ್ಲೇ ಫೀಗೋ ಇದೆ. ಮೊನ್ನೆ ಒಬ್ಬರು ಫೋನ್ ಮಾಡ್ಬಿಟ್ಟು ನನಗೆ, ಸರ್ ನನ್ನ ಹತ್ರ ಒಂದು 5 ಲಕ್ಷ ಬಜೆಟ್ ಇದೆ, 5 ಲಕ್ಷದಲ್ಲಿ ಒಳ್ಳೆ ಗಾಡಿ ತೊಗೋಬೇಕು ಆ್ಯಂಡ್ ಎಕ್ಸಲೆಂಟ್ ಆಗಿರಬೇಕು, ಬಿಲ್ಡ್ ಕ್ವಾಲಿಟಿ ಎಲ್ಲ ಅಂತ ಹೇಳ್ತಾ ಇದ್ದಾರೆ, ಆ್ಯಂಡ್ ಲೇಟೆಸ್ಟ್ ಮಾಡೆಲ್ ಕೂಡ ಇರಬೇಕು ಅಂತ ಹೇಳ್ತಾ ಇದ್ರು. ಅವ್ರಿಗೆ ನಾನು ಸಜೆಸ್ಟ್ ಮಾಡಿದ್ದೆ ಆ್ಯಕ್ಚುಲಿ ಫೀಗೋ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಕ್ವಾಲಿಟಿ ಇರುವಂಥದ್ದು, ಜೊತೆಗೆ ಫೀಚರ್ಸ್ ಕೂಡ ಇರುತ್ತೆ. ಹೌದು ಸರ್. ಸರ್ ಇದು ಸರ್ ಯಾವ ಮಾಡಲು ಸರ್? ಸರ್ ಇದು 2020 ಮಾಡಲು. ನೀವು ನೋಡಿರಂಗೆ ನಮ್ಮದು ಎಷ್ಟು ವಿಡಿಯೋ ಮಾಡಿದ್ದೀರಾ, ಪ್ರತಿಯೊಂದು ವಿಡಿಯೋದಲ್ಲಿ ನಮ್ಮ ಶೋರೂಮಲ್ಲಿ ಫೋರ್ಡ್ ಕಾರ್ ಇಲ್ಲದೇ ವಿಡಿಯೋ ಸ್ಟಾರ್ಟು ಆಗಿಲ್ಲ, ಎಂಡೂ ಆಗಿಲ್ಲ ಸರ್. ಎವ್ರಿ ಟೈಮ್ 2-3 ವೆಹಿಕಲ್ಸ್ ಇರುತ್ತೆ, ಮತ್ತು ಅಷ್ಟು ವೆಹಿಕಲ್ ಕೂಡ ಸೇಲ್ ಆಗುತ್ತೆ ಕೂಡ. ಎಸ್. ಬಿಕಾಸ್ ಇದೇನಂದರೆ ಕ್ವಾಲಿಟಿ ಮೈನ್. ಫೋರ್ಡ್ ಕಂಪನಿ ಇಲ್ಲದೆ ಇರ್ಬೋದು, ಬಟ್ ದ ಪ್ರಾಡಕ್ಟ್ ಕ್ವಾಲಿಟಿ ಇಸ್ ಅಲ್ಟಿಮೇಟ್ ಸರ್. ನೀವು ಯಾವ ಕಾರ್ಗಾದರೂ ಕಂಪೇರ್ ಮಾಡಿ, ನೀವು ಸೇಫ್ಟಿ ರೇಟಿಂಗ್ ತೊಗೊಳ್ಳಿ, ಮೇಂಟೆನೆನ್ಸ್ ತೊಗೊಳ್ಳಿ, ಆಮೇಲೆ ಲುಕ್ಸ್ ತೊಗೊಳ್ಳಿ, ಡ್ರೈವ್ ಪ್ಲೆಜರ್ ತೊಗೊಳ್ಳಿ, ಎಲ್ಲದರಲ್ಲೂ ಬೆಸ್ಟ್ ಇದೆ. ಎಕ್ಸಲೆಂಟ್ ಅಂತ ಹೇಳ್ತಾ ಇಲ್ಲ, ಬೆಸ್ಟ್ ಇದೆ. ನೀವು ನೀವೆಲ್ಲದನ್ನು ಆ್ಯಾವ್ರೇಜ್ ಮಾಡಿದ್ರೆ ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಎಸ್ ಸರ್. ಆಮೇಲೆ ನಿಮಗೆ ಪ್ರೈಸ್, ಇವಾಗ ಇಮ್ಯಾಜಿನ್ ನೀವು ಒಂದು 2020 ಮಾಡಲು ಸ್ವಿಫ್ಟು, i20ನೋ ಅಥವಾ ಬಲೆನೋನ ಪರ್ಚೇಸ್ ಮಾಡಬೇಕಂದ್ರೆ ಅದಕ್ಕೂ ಕಂಪೇರ್ ಮಾಡಿದ್ರೆ ಮಿನಿಮಮ್ 20-25% ಪ್ರೈಸ್ ವೇರಿಯೇಷನ್ ಬರುತ್ತೆ. ಇವಾಗ ನೋಡಿ, ಇದು 2020 ಮಾಡಲು ನಾವು 5,25,000ಕ್ಕೆ ಕೊಡ್ತಾ ಇದ್ದೀವಿ. 2020 ಟಾಪ್ ಮಾಡಲ್ ಟೈಟಾನಿಯಮ್. ನೀವು ನೋಡ್ಬೋದು 4 ಬ್ರ್ಯಾಂಡ್ ನ್ಯೂ ಬ್ರಿಡ್ಜ್ಸ್ಟೋನ್ ಟೈರ್ಸ್ ಇದೆ. ಟಾಪ್ ಎಂಡ್ ಅಂದಮೇಲೆ ನಾನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಏರ್ ಬ್ಯಾಗ್, ABS, ಬ್ಲೂಟೂತ್, ಆಡಿಯೋ ಕಂಟ್ರೋಲ್ಸ್, ಪಾರ್ಕಿಂಗ್ ಸೆನ್ಸರ್ಸ್, ಆಲ್ ದ ಫೀಚರ್ಸ್ ಇದೆ. ಕಸ್ಟಮರ್ಸ್ ಕೂಡ ಸೀಟ್ ಕವರ್ ಹಾಕಿದ್ದಾರೆ, ಕೆಳಗಡೆ ಫ್ಲೋರ್ ಮ್ಯಾಟ್ ಹಾಕ್ಸಿದ್ದಾರೆ. ಎಕ್ಸೆಪ್ಟ್ ಪೀರಿಯಾಡಿಕ್ ಮೇಂಟೆನೆನ್ಸ್ ಬಿಟ್ಟರೆ ಇದರಲ್ಲಿ ಒಂದು ರೂಪಾಯಿ ಕೂಡ ಎಕ್ಸ್ಪೆನ್ಸ್ ಇಲ್ಲ ಸರ್. ಈವನ್ ಟೈರ್ಸ್ ಹೊಸದಿದೆ, ಕ್ಲಚ್ಚು ಎಲ್ಲ ಪರ್ಫೆಕ್ಟ್ ವರ್ಕಿಂಗ್ ಕಂಡೀಷನಲ್ಲಿದೆ. ಸೊ 55,000 ಕಿಲೋಮೀಟರ್ ಓಡಿದೆ 2020 ಮಾಡಲು. ಇದು 5,25,000ಕ್ಕೆ ನಾವು ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ ಸರ್. 5,25,000ಕ್ಕೆಲ್ಲ 2020 ಮಾಡೆಲ್ ಫೋರ್ಡ್ ಫೀಗೋ ಸಿಗ್ತಾ ಇದೆ. ಇದಕ್ಕೆ ಆಲ್ಮೋಸ್ಟ್ 80-90% ಲೋನ್ ಮಾಡ್ಬೋದು ಸರ್. ಸರ್ ಇದು ಪೆಟ್ರೋಲ್ ಅಲ್ಲ ಸರ್? ಇದು ಪೆಟ್ರೋಲ್ ವರ್ಷನ್. ಎಸ್, ಪೆಟ್ರೋಲ್ ನೀವು i20ನೇ ಸ್ವಿಫ್ಟ್ನೇ ತಗೋತೀರಾ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ 6.75 ಲ್ಯಾಕ್ 7 ಲ್ಯಾಕ್ಸ್ ಇರೋವಂಥದ್ದು 2020 ಮಾಡೆಲ್ಗೆ. ಸೊ ಅಲ್ಲಿಗೆ ನಿಮಗೆ 1.5 ಲಕ್ಷ 2 ಲಕ್ಷ ಡಿಫ್ರೆನ್ಸ್ ಇರೋವಂಥದ್ದು. ಅದೇ ಏನಾದರೂ ಆ 2 ಲಕ್ಷ ನೀವು ಸರ್ವಿಸಲ್ಲಿ ಇದು 2 ಲಕ್ಷಕ್ಕೆ ನೀವು ಒಂದು 3 years EMIಗೆ ಹೋದರೆ ಪ್ರತಿ ತಿಂಗಳು ಮಿನಿಮಮ್ 7,000 ರೂಪೀಸ್ ನೀವು EMI ಕಟ್ತೀರಾ. ಹೌದು. ಇದಕ್ಕೆ ಫ್ಯೂಯಲ್ ಕೂಡ ಹಾಕಲ್ಲ ನೀವು 7,000. ಸರ್ ಯೂಶಲಿ ನಮ್ಮ ವೀಕ್ಷಕರಿಗೆ ಏನಂತ ಹೇಳಿದ್ರೆ ಫೋರ್ಡ್ ಅಂತ ಹೇಳಿದ್ರೆ ಸರ್ವಿಸ್ ಜಾಸ್ತಿ ಬರುತ್ತೆ ಸರ್. ಇಲ್ಲ ಸರ್, ಮಾರುತಿ ಕಾರ್ಗೆ ಕಂಪೇರ್ ಮಾಡಿದ್ರೆ ಒಂದು 20% ಹೈಯರ್ ಇದೆ, ಬಟ್ ಹ್ಯುಂಡೈ ಕಂಪೇರ್ ಮಾಡಿದ್ರೆ ಈಕ್ವಲ್ ಇದೆ ಸರ್. ಒಂದು ಪಾರ್ಟ್ ಅದು ಜಾಸ್ತಿ ಇರ್ಬೋದು, ಇದರಲ್ಲಿ ಕಡಿಮೆ ಇರ್ಬೋದು, ಬಟ್ ಓವರ್ ಆಲ್ ಆವ್ರೇಜ್ ಸರ್ವಿಸ್ ಕಾಸ್ಟು ಕಂಪೇರ್ ಟು ಹ್ಯುಂಡೈ, ಫೋರ್ಡ್ ಈಸ್ ಆಲ್ಸೋ ಸೇಮ್. ಎಸ್. ನೆಕ್ಸ್ಟ್ ವೆಹಿಕಲ್ ಒಂದು ಪೋಲೋ ಇದೆ, ನೋಡ್ತಿರ್ಬೋದು, GT. ಎಸ್ ಸರ್. ಪೋಲೋ GT TSI. ಇಟ್ಸ್ 1.2 ಲೀಟರ್ TSI ಸರ್. ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ಲು. ನೀವು ನಮ್ಮದು ಪ್ರತಿ ವಿಡಿಯೋದಲ್ಲೂ ಒಂದು ಪೋಲೋ ಇದ್ದೇ ಇರುತ್ತೆ. ಹೌದು ಸರ್. GT TSI ಇದು 48,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರು. ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡಿ ಸರ್. ಎಸ್ ಸರ್. ನೀಟ್ ಆ್ಯಂಡ್ ಕ್ಲೀನು, ಏನು ರೀಫರ್ಬ್ ಆಗಿ ಏನೂ ಸ್ಪೆಂಡ್ಸ್ ಇಲ್ಲ. ಸರ್ವಿಸ್ ಎಲ್ಲ ಶೋರೂಮಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಸರ್ವಿಸ್ ಡ್ಯೂ ಅರೌಂಡ್ 6,000 ಕಿಲೋಮೀಟರ್ ಆದಮೇಲೆ ಇದೆ. ಸೊ ಇದು ನಾವು ನಿಮಗೆ ಫೈನಲ್ ಪ್ರೈಸ್ ಆಗಿ 8,50,000ಗೆ ಕೊಡ್ತಾ ಇದ್ದೀವಿ ಸರ್. 8.5 ಲಕ್ಷಕ್ಕೆ GT TSI 18 ಮಾಡಲ್. ಎಸ್ ಸರ್. ತುಂಬ ಡಿಮ್ಯಾಂಡ್ ಇರುವಂತಹ ಗಾಡಿ ಆಸ್ ಆಫ್ ನೋ. ನೆಕ್ಸ್ಟ್ ಒಂದು ಟಾಟಾ ನ್ಯಾನೋ ಇದೆ 15 ಮಾಡಲು. ಸೊ ಇದು ಆಟೋಮ್ಯಾಟಿಕ್ಕು. ಓಕೆ. ವೆಹಿಕಲ್ ಇದು ಕೂಡ ತುಂಬ ಚೆನ್ನಾಗಿದೆ. ಟ್ವಿಸ್ಟ್ ಆಟೋಮ್ಯಾಟಿಕ್. ಇದು ಸಿಟಿನಲ್ಲಿ ಲೈಕ್ ಜಸ್ಟ್ 2 ವೀಲರ್ ಇನ್ಸ್ಟೆಡ್ ಆಫ್ 2 ವೀಲರು ಇದನ್ನು ಆರಾಮ್ಸಾಗಿ ಇಟ್ಕೋಬೋದು ಮನೆಯಲ್ಲಿ. ಇದು ನಿಮಗೆ 1,90,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ ಸರ್. ಆಟೋಮ್ಯಾಟಿಕ್ XTA. ಸಾರಿ, ಯಾವ್ದು ಸರ್ ಇದು? XTAನೇ ಸರ್. XTA. ಓಕೆ. ಸೊ ಒಳ್ಳೆ ಗಾಡಿ, ಯಾರಾದರೂ ಆಟೋಮೆಟಿಕ್ ನೋಡ್ತಿರೋರಿಗೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಬ್ರೆಜಾ ಇದೆ. ಎಸ್ ಸರ್. ಸರ್ ಬ್ರೆಜಾ 2017 ಮಾಡಲು, ಸಿಂಗಲ್ ಓನರು, ZDI ಪ್ಲಸ್ ವಿತ್ ಡ್ಯುಯಲ್ ಟೋನ್. ಸೊ ಅಲ್ಲೊಂದಿದೆ ನೋಡಿ ಸರ್, ಎರಡು ಸೇಮ್ ಕಲರ್, ಸೇಮ್ ಮಾಡಲು, ಸೇಮ್ ಡೀಟೇಲ್ಸ್. ಓಕೆ. 17 ಮಾಡಲು, ZDI ಪ್ಲಸ್, ಸಿಂಗಲ್ ಓನರ್ ವೆಹಿಕಲ್. ಕಿಲೋಮೀಟರ್ ಕೂಡ ಸಿಮಿಲರ್. ಇದು ಒಂದು 75-80,000, ಅದು ಸಿಮಿಲರ್ ಕಿಲೋಮೀಟರ್. ಓಕೆ. ಆಮೇಲೆ ಎರಡೂ ಕಾರ್ಗೂ ಹೊಸ ಟೈರ್ ಫಿಟ್ ಆಗಿದೆ. ಎರಡೂ ಕೂಡ ಬೆಂಗಳೂರು ರಿಜಿಸ್ಟ್ರೇಷನ್ ಇರುವಂಥದ್ದೇ.
ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಆ್ಯಂಡ್ ಡೀಸೆಲ್ ವೆಹಿಕಲ್ ಎರಡೂ ಕೂಡ ಡೀಸೆಲ್ ವೆಹಿಕಲ್. ಎರಡು ಡೀಸೆಲ್ ವೆಹಿಕಲ್. ತುಂಬ ಜನ ಹುಡುಕುವಂತಹ ಗಾಡಿ, ಯಾಕೆಂದರೆ ಸ್ಟಾಪ್ ಆಗಿರೋದ್ರಿಂದ. ಹೌದು, ಮೈಲೇಜ್ ಕಿಂಗ್ ಅಲ್ಲ ಸರ್. ಮೇಂಟೆನೆನ್ಸಲ್ಲೂ ನಿಮಗೆ ಒಂಥರ 2 ವೀಲರ್ ಮೇಂಟೆನೆನ್ಸ್ ಥರನೇ ಇರುತ್ತೆ ಮಾರುತಿದು. ಇದು ನಿಮಗೆ 8,25,000 ಯಾವ್ದು ವೆಹಿಕಲ್ ಆದರೂ ಚೂಸ್ ಮಾಡ್ಕೋಬೋದು. 8,25,000. 2017 ಮಾಡಲ್ ಎರಡೆರಡು ಗಾಡಿ ಬ್ರೆಜಾ ಡೀಸೆಲ್ ವೆಹಿಕಲ್ ಇದೆ. 8,25,000 ಸ್ಲೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಸರ್? ಇಲ್ಲ ಸರ್, ನಮ್ದು ಕೋರ್ಟ್ ಪ್ರೈಸ್ 8,55,000 ಇದೆ. ಬಟ್ ನಾವು 8,25,000 ವಿಡಿಯೋ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಇವರು ಫೈನಲ್ ಪ್ರೈಸ್ ಹೇಳುವಂಥದ್ದು. ಬಂದು ನೋಡ್ಲಿ ಸರ್, ಕಾರ್ ನೋಡೋಣ ಏನಾದರೂ ಬೆಟರ್ ಆದರೆ. ಐ ಆಮ್ ನಾಟ್ ಅಶ್ಯೂರಿಂಗ್, ಬಟ್ ಏನಾದರೆ ಫಸ್ಟ್ ಬಂದವರಿಗೆ 2 ಕಾರ್ ನೋಡಲಿಕ್ಕೆ ಚೂಸ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಎಸ್ ಎಸ್, ಬನ್ನಿ ವೀಕ್ಷಕರೇ. ಆ್ಯಂಡ್ ರೂಫ್ ರ್ಯಾಕ್ ಕೂಡ ಹಾಕಿದ್ದಾರೆ, ಅದಕ್ಕೆ ನೋಡ್ಬೋದು. ನೆಕ್ಸ್ಟ್ ವೆಹಿಕಲ್ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಎಸ್ ಸರ್. ಸರ್, ಡಿಸೈರು ನಿಮ್ಗೆ ಗೊತ್ತಿದೆ ಈ ಶೇಪ್ ಬಗ್ಗೆ ಯಾವ ಥರ ಡಿಮಾಂಡ್ ಇದೆ ಅಂತ. 2017 ZDI ಸರ್ ಇದು. ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂಥದ್ದೇ. 69,000 ಕಿಲೋಮೀಟ್ರು ವಿತ್ ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದು. ಇದರಲ್ಲೂ ಕೂಡ ನಿಮ್ಗೆ ಏನು ಎಕ್ಸ್ಪೆನ್ಸಸ್ ಏನು ಇಲ್ಲೇ ಇಲ್ಲ. ನಾನು ಕಾರ್ ತೊಗೊಂಡು ಜಸ್ಟ್ ಡ್ರೈವ್ ಮಾಡೋದು, ಪೀರಿಯಾಡಿಕ್ ಮೇಂಟೆನೆನ್ಸ್ ಏನು ಆ್ಯಸ್ ಪರ್ ಶೋರೂಮ್ ರೆಕಾರ್ಡ್ ಇದೆ ಅದ್ರದ್ದು ನೆಕ್ಸ್ಟ್ ಸರ್ವಿಸ್ ಏನು ಡ್ಯೂ ಬರುತ್ತೋ ಅದ್ರ ಪ್ರಕಾರ ನೀವು ಸರ್ವಿಸ್ ಮಾಡ್ಕೋಬೇಕಷ್ಟೇ. ಇದರಲ್ಲೂ ನಿಮಗೆ ಪುಷ್ ಸ್ಟಾರ್ಟ್ ಎಂಜಿನ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS, ಪಾರ್ಕಿಂಗ್ ಸೆನ್ಸರ್, ಲೆದರ್ ಅಪಾಲ್ಸ್ಟ್ರಿ, ಬ್ಲೂಟೂತ್, ಆಡಿಯೋ ಕಂಟ್ರೋಲ್ಸ್ ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಆಮೇಲೆ ಒನ್ ಆಫ್ ದಿ ಬೆಸ್ಟ್ ಇನ್ ದ ಕ್ಲಾಸ್ ಮೈಲೇಜು, ಮೇಂಟೆನೆನ್ಸ್ ಇರ್ಬೋದು. ಮತ್ತು ನೀವು ರೀಸೆಲ್ಲರ್ ಆಫ್ಟರ್ ಒಂದು 3-4 ಇಯರ್ಸ್ ಅರ 5 ಇಯರ್ಸ್ ಆದಮೇಲೂ ನೀವು ರೀಸೇಲ್ ಮಾಡುವಾಗ ನಿಮಗೆ ಒಂದು ಬೆಸ್ಟ್ ವ್ಯಾಲ್ಯೂ ಕೂಡ ಸಿಗುತ್ತೆ ಇದಕ್ಕೆ. ಎಸ್ ಸರ್. ಸೊ ಇದು ನಾವು ಫೈನಲ್ ಪ್ರೈಸ್ ಆಗಿ 6,50,000 ಕೊಡ್ತಾ ಇದ್ದೀವಿ ಸರ್. ಓಕೆ ಸರ್. ಇದು 17 ಮಾಡಲ್. ನೆಕ್ಸ್ಟ್ ವೀಕಲ್ಲೂ ಒಂದು i10 ಇದೆ. ಎಸ್ ಸರ್. ಸರ್, i10 2010 ಮಾಡಲು. ಇದು 38,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಇದು ಕೂಡ ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದು. ಬರೀ 38,000 ಬರೀ 38,000 ಓಡಿದೆ ಸರ್. ನೋಡ್ತಿರ್ಬೋದು. ನಾವು ರೀಸೆಂಟ್ 6 ಮಂತ್ ಬ್ಯಾಕ್ ನಾವೇ ಸೇಲ್ ಮಾಡಿದ್ವಿ. ಈಗ ಅವ್ರು ಇದು ಕೊಟ್ಬಿಟ್ಟು ಮತ್ತೆ ಒಂದು ವೆಹಿಕಲ್ ಎಕ್ಸ್ಚೇಂಜ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ, ಅಪ್ಗ್ರೇಡ್ ಮಾಡಿದ್ದಾರೆ. ಅಂದರೆ ಅವರು ಫಸ್ಟ್ ಟೈಮ್ ಸ್ವಲ್ಪ ಲರ್ನರ್ ಇದ್ರಿಂದ ಒಂದು 6 ಮಂತ್ ಯೂಸ್ ಮಾಡಿ ಆಮೇಲೆ ಮತ್ತೆ ಅಪ್ಗ್ರೇಡ್ ಮಾಡಿದ್ದಾರೆ ಇವಾಗ. ಇನ್ನು ವೀಕ್ಷಕರೇ ಅಲ್ಲೇ ಅರ್ಥ ಮಾಡ್ಕೋಬೋದು, ಜಿಪ್ಪಿ ಆಟೋಮೊಬೈಲ್ ಬಂದಂತಹ ಕಸ್ಟಮರು ಮತ್ತೆ ಇಲ್ಲಿಗೆ ಬರ್ತಾರೆ ಸರ್. ನಮ್ಮಲ್ಲೇ ತೊಗೊಂಡ್ರೆ ಮಾತ್ರ ನಾನು ಬೈಬ್ಯಾಕ್ ಆಪ್ಷನ್ ಅಥವಾ ಎಕ್ಸ್ಚೇಂಜ್ ಆಪ್ಷನ್ ಇರುತ್ತೆ. ಔಟ್ಸೈಡ್ ವೆಹಿಕಲ್ ಅಂದರೆ ಓನ್ಲಿ ಸಿಂಗಲ್ ಓನರ್ ವೆಹಿಕಲ್ ಮಾತ್ರನೇ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಅದಕ್ಕೆ ನೀವು ನೋಡಿ ನಮ್ಮಲ್ಲಿ ಮ್ಯಾಕ್ಸಿಮಮ್ ಐ ಕ್ಯಾನ್ ಸೇ 95% ಆಫ್ ದ ಸ್ಟಾಕ್ಸ್ ಆರ್ ಸಿಂಗಲ್ ಓನರ್. ಓಕೆ. ಓನ್ಲಿ ಲೈಕ್ ಎಕ್ಸ್ಚೇಂಜಲ್ಲಿ ಬರೋದು ಸೆಕೆಂಡ್ ಓನರ್, ಥರ್ಡ್ ಓನರ್ಸ್ ಇರುತ್ತೆ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರೇ ಸರ್. ಇದು ಮಾಡಲ್ ಸರ್? ಇದು ಮಾಡಲು 2010 ಮಾಡಲ್ ಸರ್. 10 ಮಾಡಲ್. ಪ್ರೈಸಿಂಗ್ 2,35,000 ಕೊಡ್ತಾ ಇದ್ದೀವಿ. 10 ಮಾಡಲ್ i10 2,35,000 ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಒಂದು ಸ್ವಿಫ್ಟ್ ಇದೆ. ಎಸ್ ಸರ್. ಸರ್, ಇದು ವಿತ್ FC ಮಾಡಿ ಕೊಡ್ತೀವಿ. ಈಗ FC ಹತ್ರದಲ್ಲಿದೆ ಡೇಟು. ಸೊ ಅದು ರಿನ್ಯೂವಲ್ ಮಾಡಿ ನಾನು ಆ ಪ್ರೈಸಲ್ಲಿ 2,35,000 ಕೊಡ್ತಾ ಇರೋದು. ಓಕೆ ಓಕೆ. ಸೊ ಆರಾಮಾಗಿ 5 ವರ್ಷ. ಸೊ ಯಾಕೆಂದರೆ ಅದು FC ಮಾಡ್ಲಿಕ್ಕೆ ಹೋದರೆ ಒಂದು 12,000 to 15,000 rupees ಎಕ್ಸ್ಪೆನ್ಸ್ ಇರುತ್ತೆ. ಬಟ್ ಅದು ಕೂಡ ನಾವು ಇನ್ಕ್ಲೂಡ್ ಮಾಡಿನೇ ಕೊಡ್ತಾ ಇದ್ದೀವಿ. ಯಾರಾದರೂ ಬೇರೆ ಅವರೇ ಮಾಡ್ಕೊಳ್ಳಂಗಿದ್ರೆ 2,20,000 ಫೈನಲ್ ಪ್ರೈಸಾಗಿ ಕೊಡ್ತೀನಿ ನಾನು ಬೇಕಂದ್ರೆ, FC ಅವರೇ ಮಾಡ್ಕೊಳ್ಳಂಗಿದ್ರೆ. ಸ್ವಿಫ್ಟ್. ಸೊ ಇದು 2018 ಮಾಡಲು ಪೆಟ್ರೋಲ್ ವೆಹಿಕಲ್. ಇದು VXI, ಬಟ್ ಇದು ಕಂಪನಿ ಅಲಾಯ್ಸಿ ಹಾಕ್ಕೊಂಡಿದ್ದಾರೆ ಅವರು. ಓಕೆ. ಇದು ಕೂಡ ಹೊಸ ಟೈರ್ ಇರುವಂಥದ್ದೇ. ಕಂಪನಿ ಅಲಾಯ್ಸ್ ಇದೆ. ಒಂದು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಆಂಡ್ರಾಯ್ಡು. 18 ಮಾಡಲು 60,000 ಕಿಲೋಮೀಟರ್ ಓಡಿದೆ. ಇದು ನಾವು 5,50,000 ಫೈನಲ್ ಪ್ರೈಸ್ ಮಾಡ್ತಾ ಇದ್ದೀವಿ ಸರ್. 18 ಮಾಡಲ್ ಸ್ವಿಫ್ಟು, ಅದು ಕೂಡ ಡೈಮಂಡ್ ಕಿಟ್ ಅಲಾಯ್ ವೀಲ್ಸ್ ಇರುವಂಥದ್ದು. ಸೊ ಎಲ್ಲ ಇರುವಂತಹ VXI 5,50,000 ಸಿಗ್ತಾ ಇದೆ. ಬರೀ 1 ಲಕ್ಷ ತೊಗೊಂಬನ್ನಿ ಡೌನ್ ಪೇಮೆಂಟು, ಮಿಕ್ಕಿದ ಲೋನ್. ಇದು ಕೂಡ ನಾವು 2023 ನಾವೇ ಸೇಲ್ ಮಾಡಿರೋದು. ಒಂದು 18-20 ಮಂತ್ಸ್ ಆಗಿದೆ ವೆಹಿಕಲ್ ತೊಗೊಂಡು. ಅವ್ರಿಗೆ ಮತ್ತೆ ಅಪ್ಗ್ರೇಡೇಷನ್ ಬಂದಿದ್ದಾರೆ. ಇದು ವೆಹಿಕಲ್ ಸೇಲ್ ಆದರೆ ನೆಕ್ಸ್ಟ್ ಬೇರೆ ವೆಹಿಕಲ್ ಅಪ್ಗ್ರೇಡ್ ಮಾಡ್ಕೊಳ್ತಾರೆ. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ರೆಡ್ ಕಲರ್ ಸ್ವಿಫ್ಟ್ ಇದೆ. ಸ್ವಿಫ್ಟ್ ಆಟೋಮ್ಯಾಟಿಕ್. ಇದು ZXI ವೇರಿಯಂಟು 2019 ಮಾಡಲ್. ಓಕೆ. ಇದು AMT ಗೇರ್ ಬಾಕ್ಸ್ ಬರುತ್ತೆ. ಆಮೇಲೆ ನಿಮ್ಮ ವೆಹಿಕಲ್ ಕ್ವಾಲಿಟಿ ನೋಡಿ, ಎಕ್ಸಲೆಂಟ್ ಆಗಿದೆ. ಎಲ್ಲ ಸರ್ವಿಸ್ ಶೋರೂಮಲ್ಲಿ ಆಗಿದೆ. ಅರೌಂಡ್ 70,000 ಕಿಲೋಮೀಟರ್ ಡ್ರಿವನ್. ಇದರಲ್ಲೂ ಕೂಡ ಎಲ್ಲ ಹೊಸ ಯೋಕೋಹಾಮಾ ಟೈರ್ಸ್ ಇದೆ. ಆಮೇಲೆ ನಾನು AMT ತೊಗೊಳ್ಳೋರಿಗೆ ನಂದು ಒಂದು ಸಜೆಷನು, ಈಗ ನನ್ನ ಹತ್ರ ಇದೆ ಅಂತ ನಾನೇನು ಹೇಳ್ತಾ ಇಲ್ಲ. ನಾರ್ಮಲಿ ನೀವು ಒಂದು 50,000 to 70,000 ಕಿಲೋಮೀಟರ್ ಒಳಗಡೆ ಕ್ಲಚ್ ಚೇಂಜ್ ಮಾಡಬೇಕು. ಅದರಲ್ಲಿ AMT ಗೇರ್ ಬಾಕ್ಸ್ ಇಟ್ಸ್ ಆಟೋಮ್ಯಾಟೆಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಅದರಿಂದ ನಿಮ್ಮ ಕ್ಲಚ್ ಚೇಂಜ್ ಮಾಡೋ ಅವಶ್ಯಕತೆ ಬರುತ್ತೆ. ಅದು ಒಂದು ನಿಮಗೆ 18,000 to 20,000 rupees ಕಾಸ್ಟ್ ಆಗುತ್ತೆ. ಬಟ್ ಈ ಕಸ್ಟಮರು ರೀಸೆಂಟಾಗಿ ಕ್ಲಚ್ ಕೂಡ ರೀಪ್ಲೇಸ್ ಮಾಡಿದ್ದಾರೆ. ಸೊ ನಿಮ್ಗೇನು ಎಕ್ಸ್ಪೆನ್ಸ್ ಇಲ್ಲ ಇವಾಗ. ನೆಕ್ಸ್ಟ್ ಅರೌಂಡ್ 60,000-70,000 ಕಿಲೋಮೀಟರ್ವರೆಗೂ ನಿಮ್ಮ ಕ್ಲಚ್ ರೀಪ್ಲೇಸ್ಮೆಂಟ್ ಕಾಸ್ಟ್ ಕೂಡ ಬರೋದಿಲ್ಲ. ಪ್ಲಸ್ ಟೈರ್ಸ್ ಕೂಡ ಹೊಸದಿದೆ. ಅನದರ್ 70,000 ಕಿಲೋಮೀಟರ್ ಯು ಕ್ಯಾನ್ ಡ್ರೈವ್. ಓಕೆ. ಸಿಂಗಲ್ ಓನರ್ ವೆಹಿಕಲ್ಲು.
ಸರ್ ನಿಮಗೆ ಇದು 5,75,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ. ಈಗ ಹೊಸ ಕಾರ್ ಬರ್ತಾ ಇರೋದು 3 ಸಿಲಿಂಡರ್ ಎಂಜಿನು, ಸೇಮ್ ZXi AMT ಬಂದ್ಬಿಟ್ಟು ಅರೌಂಡ್ 10 lakhs ಇದೆ ಪ್ರೈಸ್ ಇವಾಗ. ಓಕೆ, ನಿಮಗೆ 5,75,000ಕ್ಕೆ ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ಡ್ ವೆಹಿಕಲ್ ಕೊಡ್ತಾ ಇದ್ದೀವಿ ಸರ್ ನಾವು. 19 ಮಾಡಲ್ ZXi 5,75,000ಕ್ಕೆಲ್ಲ ಸಿಗ್ತಾ ಇದೆ. AMT ಅದು ಕೂಡ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಸುಮಾರು ಜನ ನೋಡ್ತಾ ಇರ್ತೀರಾ ಸಿಟಿಗೆ ಅಂತ ಹೇಳ್ಬಿಟ್ಟು. ಅದೇ ಥರ ಮಾಡಲು ಗಾಡಿ 18 ಮಾಡಲು ಇನ್ನೊಂದು 5.5 ಲಕ್ಷಕ್ಕೆ ಸಿಗ್ತಾ ಇದೆ. ಎರಡು ಗಾಡೀಲಿ ಯಾವ್ದು ಬೇಕಾದ್ರೂ ತೊಗೊಂಡು ಹೋಗ್ಬೋದು ನೀವು, ಒಳ್ಳೆ ಪ್ರೈಸಿಂಗಲ್ಲಿದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು i20 ಇದೆ. i20 2012 ಇದು 2012 ಮಾಡಲು, ಸಿಂಗಲ್ ಓನರ್, 70,000 ಡ್ರಿವನ್. ಓಕೆ, ಇದು ವೆಹಿಕಲ್ ಕಂಡೀಷನ್ ಚೆನ್ನಾಗಿದೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುವಂಥದ್ದು ಇದರಲ್ಲಿ. ಏರ್ ಬ್ಯಾಗ್ ABS ಕೂಡ ಬರುತ್ತೆ ಸರ್. ಅಲಾಯ್ ವೀಲ್ಸ್ ಇದೆ. ಇದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಇದು ನಾವು 3,75,000ಕ್ಕೆ ಫೈನಲ್ ಪ್ರೈಸಾಗಿ ಕೊಡ್ತಾ ಇದ್ದೀವಿ. 3,75,000ಗೆಲ್ಲ i20 ಸಿಗ್ತಾ ಇದೆ ನೋಡ್ತಿರ್ಬೋದು. ನಿಮಗೆ ಲೋನ್ ಕೂಡ ಆಗುವಂಥದ್ದು ಈಗ. ಹೌದು ಸರ್, ಲೋನ್ ಆಗುತ್ತೆ. ಇದಕ್ಕೂ ಒಂದು ಅಪ್ ಟು 3 lakhs ವರೆಗೂ ಲೋನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಇಲ್ಲ, ಇದು ಲಾಸ್ಟ್ ವಿಡಿಯೋದಲ್ಲಿ ಇರೋವಂಥದ್ದೇ ಬುಕ್ ಆಗಿದೆ ಆಲ್ರೆಡಿ, ರೆಡಿ, ವೇಟಿಂಗ್ ಫಾರ್, ಇವತ್ತೇ ಡೆಲಿವರಿ ಇದೆ ಸರ್. ಓಕೆ ಸರ್, ಓಕೆ. ನೆಕ್ಸ್ಟ್ ವೆಹಿಕಲ್ ಒಂದು ಫಾರ್ಚುನರ್ ಇದೆ ನೋಡ್ತಿರ್ಬೋದು ಸರ್. ಫಾರ್ಚುನರ್ 2014 ಮಾಡಲು, 1 lakh ಪ್ಲಸ್ ಕಿಲೋಮೀಟರ್ ಡ್ರಿವನ್, 1,10,000 ಏನೋ ಓಡಿದೆ. ಆಟೋಮ್ಯಾಟಿಕ್ ಮತ್ತೆ. ಓಕೆ, 4x2 ಆಟೋಮ್ಯಾಟಿಕ್ ವೆಹಿಕಲ್. ಇದು ಕೂಡ ತುಂಬ ಚೆನ್ನಾಗಿದೆ ಕಂಡೀಷನ್ನು. ಪ್ರೈಸ್ ಕೂಡ ಚೆನ್ನಾಗಿದೆ, ಬಿಕಾಸ್ ನಾವು 14 lakhsಗೆ ಕೊಡ್ತಾ ಇದ್ದೀವಿ. 14 ಮಾಡಲು ಆಟೋಮ್ಯಾಟಿಕ್ 14 lakhsಗೆ ನಿಮಗೆ ವೆಹಿಕಲ್ ಕೊಡ್ತಾ ಇದ್ದೀವಿ. 14 ಮಾಡಲ್ ಆಟೋಮ್ಯಾಟಿಕ್ ಫಾರ್ಚುನರ್ 14 lakhsಗೆ ಸಿಗ್ತಾ ಇದೆ. ಇದು ಕೂಡ ಒಂದು 10-11 lakhs ವರೆಗೂ ಲೋನ್ ಮಾಡ್ಬೋದು ಇದಕ್ಕೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಆಡಿ A4 ಇದೆ. ಇದು ಅರೌಂಡ್ 70,000, ಸಾರಿ 69,000, 70,000 ಡ್ರಿವನ್ನು. 2015 ಮಾಡಲು ಆಡಿ A4 ಇದು 35 TDI. ಓಕೆ, ಇದು ನಿಮಗೆ ಒಳ್ಳೆ ಪ್ರೈಸಲ್ಲೇ ಕೊಡ್ತಾ ಇದ್ದೀವಿ ಸರ್. 13.5 lakhsಗೆ ಕೊಡ್ತಾ ಇದ್ದೀವಿ. 13,50,000ಕ್ಕೆ ಆಡಿ A4 ಸಿಗ್ತಾ ಇದೆ. 15 ಮಾಡಲ್. ಇದು ಕೂಡ ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದು. ಲೋನ್ ಕೂಡ ಆಗುತ್ತೆ ಸರ್ ಇದಕ್ಕೆ. ಲಕ್ಸುರಿ ವೆಹಿಕಲ್ ಕೂಡ ನಿಮಗೆ ಲೋನ್ ಆಗುವಂಥದ್ದು ಆಗಲ್ಲ. ಇದಕ್ಕೂ ಕೂಡ ಒಂದು 8 to 10 lakhs, ಒಂದು ಅರೌಂಡ್ 10 lakhs ವರೆಗೂ ಲೋನ್ ಆಗುತ್ತೆ ಸರ್, ಬೇಸ್ಡ್ ಆನ್ ದ ಕಸ್ಟಮರ್ ಪ್ರೊಫೈಲ್. ಒಂದು 5 lakh ತೊಗೊಂಡ್ರೆ ಸಾಕು, ಮಿಕ್ಕಿದ್ದನ್ನ ಲೋನ್ ಇನ್ನೂ ಬೇಡ, ಇನ್ನೂ ಕಮ್ಮಿ ಆದರೂ ಸಾಕು ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಎರ್ಟಿಗಾ ಇದೆ. ಎಸ್, ಅರ್ಟಿಗಾ ಪೆಟ್ರೋಲು VXi 2014 ವೇರಿಯಂಟ್ ಇದು. ಇದು ಕೂಡ ವೆಹಿಕಲ್ ಚೆನ್ನಾಗಿದೆ. ಕಿಲೋಮೀಟ್ರ್ 95,000 ಓಡಿದೆ. ಸೊ ಮತ್ತೆ ಒಮ್ಮೆ ಹೇಳ್ತೀನಿ, ನಮ್ಮಲ್ಲಿರೋ ಅಷ್ಟು ಕಾರ್ದು ಕಿಲೋಮೀಟ್ರು ಜೆನ್ಯೂನ್ ಇರುತ್ತೆ, ಅದಕ್ಕೆ ನಾವು ಗ್ಯಾರಂಟಿಡ್ ಇರ್ತೀವಿ. ಪ್ಲಸ್ ನಾನ್ ಆಕ್ಸಿಡೆಂಟಲ್ ವೆಹಿಕಲ್, ದಟ್ ಮೀನ್ಸ್ ಮೈನರ್ ರಿಪೇರ್ಸ್ ಕನ್ಸಿಡರ್ ಮಾಡಲ್ಲ, ಬಿಕಾಸ್ ಇಟ್ಸ್ ಎ ಯೂಸ್ಡ್ ವೆಹಿಕಲ್ಲು. ಎನಿ ಮೇಜರ್ ಆಕ್ಸಿಡೆಂಟಲ್ ಇದ್ದರೆ ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಇರ್ತೀವಿ. ಎಸ್, ಲೈಕ್ ಪಿಲ್ಲರು, ಏಪ್ರಾನು, ಈವನ್ ಕ್ರಾಸ್ ಮೆಂಬರ್ ಕೂಡ ನಾವು ಏನಾದರೂ ಇದ್ದರೆ ಹೇಳ್ತೀವಿ ಹಿಂಗಿದೆ ಅಂತ. ಬಿಕಾಸ್ ಏನಂದರೆ ಇವಾಗ ಏನೋ ಒಂದು ಮೈನರ್ ಇಂಪ್ಯಾಕ್ಟ್ ಆದರೂ ಕೂಡ ಕ್ರಾಸ್ ಮೆಂಬರು ಶೋರೂಮಲ್ಲಿ ರೀಪ್ಲೇಸ್ ಮಾಡ್ತಾರೆ. ನೀವು ಯಾವುದೇ ವೆಹಿಕಲ್ ಮಾರುತಿನಲ್ಲಿ ಎಸ್ಪೆಷಲಿ ಕ್ರಾಸ್ ಮೆಂಬರ್ ರೀಪ್ಲೇಸ್ ಮಾಡಿದ್ರೆ ಒಂದು 50,000 to 60,000 ಕ್ಲೇಮ್ ಆಗಿರುತ್ತೆ. ಬಟ್ ಅಂಥದ್ದಿದ್ರೂ ಕೂಡ ನಿಮಗೆ ಆ ಕ್ಲೇಮ್ ಅಮೌಂಟಿಗೆ ಬೆನಿಫಿಟ್ ಆಗೋ ಥರ ಪ್ರೈಸ್ ಕೂಡ ಕಡಿಮೆನಲ್ಲೇ ಸಿಗುತ್ತೆ ಸರ್ ನಿಮಗೆ. ಇದು 5,35,000ಕ್ಕೆ ಕೊಡ್ತಾ ಇದ್ದೀವಿ ಸರ್. ಪೆಟ್ರೋಲ್ 35,000ಕ್ಕೆ 14 ಮಾಡಲ್ ಎರ್ಟಿಗಾ ಸಿಗ್ತಿದೆ ನೋಡ್ತಿರ್ಬೋದು. ಜಿಪಿ ಆಟೋಮಾರ್ಟ್ ಅಲ್ಲಿ ಲೋನ್ ಕೂಡ ಆಗುತ್ತೆ ಸರ್. ಇದು ಕಸ್ಟಮರ್ದೇ ವೆಹಿಕಲ್ ಆಗಿರೋದ್ರಿಂದ ನಾವೇನು ಪಾಲಿಶಿಂಗ್ ಆಗಲಿ ಏನೂ ಮಾಡಿಲ್ಲ. ಕಸ್ಟಮರ್ ವೆಹಿಕಲ್ ಬಂದು ಫಿಸಿಕಲಿ ನೋಡಿದ್ರೆ ಅದಕ್ಕೆ ಏನು ಬೇಕೋ ಅವ್ರ ಪಾಲಿಶಿಂಗ್ ಇರ್ಬೋದು, ಅದೆಲ್ಲ ನಾವು ಮಾಡಿಸ್ಕೋಣ ಆಮೇಲೆ. ಓಕೆ ಸರ್, ಓಕೆ. ಇಂಟೀರಿಯರ್ ಕೂಡ ಚೆಕ್ ಮಾಡ್ಕೋಬೋದು, ತುಂಬಾ ನೀಟಾಗಿದೆ. ನೆಕ್ಸ್ಟ್ ವೆಹಿಕಲ್ಲು ಒಂದು ಇನೋವಾ ಇದೆ. ಎಸ್ ಸರ್, ಇನೋವಾ ಇದು 2013 ಮಾಡಲು, G ವೇರಿಯಂಟು, 1,84,000 ಜೆನ್ಯೂನ್ ಕಿಲೋಮೀಟರ್ ರೀಡಿಂಗ್ ಇರುವಂಥದ್ದು. ಪ್ಲಸ್ ರೀಸೆಂಟ್ಲಿ ಕ್ಲಚ್ ರೀಪ್ಲೇಸ್ಡ್, ನಾವೇ ರೀಪ್ಲೇಸ್ ಮಾಡಿದ್ದೀವಿ ಕ್ಲಚ್ಚು. ಓಕೆ, ಇದು ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇರೋವಂಥದ್ದೇ. ವೆಹಿಕಲ್ ಕಂಡೀಷನ್ ತುಂಬ ಚೆನ್ನಾಗಿದೆ ಸರ್ ಇದು. ಸೊ ಇನೋವಾ ಇಷ್ಟು ಸಿಕ್ಬಿಟ್ರೆ ಸಾಕು ಸರ್ ನಮ್ಮ ಕಸ್ಟಮರ್ಸ್ಗೆ. ಚೆನ್ನಾಗಿದೆ ಸರ್. ಆವ್ರೇಜ್ ಸರ್ ಒಂದು ಇದು ಆವ್ರೇಜ್ 184 ಅಂದ್ರೂ ಒಂದು ತಿಂಗಳಿಗೆ 1,500,000 ಕಿಲೋಮೀಟರ್ ಓಡಿದೆ ಸರ್. ಈಗ ಕರೆಕ್ಟ್ ಎಕ್ಸಾಕ್ಟ್ಲಿ. ಸೊ ಅರೌಂಡ್ 50,000 ಕಿಲೋಮೀಟರ್ ಅ ಡೇ. ಓಕೆ, ಓಕೆ. ಸೊ ಕೆಲವ್ರು ಏನಂತಾರೆ ಅಂದರೆ 1,84,000 ಅಂತಾರೆ, ಬಟ್ ಅವ್ರು ಅದನ್ನು ಕನ್ಸಿಡರ್ ಮಾಡಬೇಕು. ಇಟ್ಸ್ ಎ 12 year old ವೆಹಿಕಲ್ಲು. ಸೊ ನಿಮ್ಗೆ ಕಂಪೇರ್ ಮಾಡಿದ್ರೆ ನಿಮಗೆ ನಥಿಂಗ್. ಇಟ್ಸ್ ಹಾರ್ಡ್ಲಿ 15,000 a year ಡ್ರಿವನ್, 15,000 ಕಿಲೋಮೀಟರ್ ಓಡಿರುತ್ತೆ. ಬಟ್ ಈ ಸೆಗ್ಮೆಂಟ್ ಕಾರ್ ತೊಗೊಂಡ್ರವರೆಲ್ಲ 15,000-20,000 ಓಡಿಸ್ತಾರೆ ಸರ್. ಎಸ್ ಸರ್. ಆಮೇಲೆ 1,80,000 ಎಲ್ಲ ನಥಿಂಗ್ ಫಾರ್ ಅ ಟೊಯೋಟಾ ಪ್ರಾಡಕ್ಟ್. ಎನಿ ಟೊಯೋಟಾ ಡೀಸೆಲ್ ಪ್ರಾಡಕ್ಟ್ ನೀವು 1,00,000-2,00,000 ಕಿಲೋಮೀಟರ್ ಎಲ್ಲ ಏನಂತ ಮೇಜರ್ ನಂಬರ್ ಕಿಲೋಮೀಟರ್ಸ್ ಏನಲ್ಲ. ಹೌದು ಸರ್. ಸರ್ ಪ್ರೈಸ್ ಸರ್ ಇದು? ಸರ್ ಇದು ನಾವು 8,80,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ ಸರ್. 8,80,000ಕ್ಕೆಲ್ಲ ಇನೋವಾ ಸಿಗ್ತಾ ಇದೆ ನೋಡ್ತಿರ್ಬೋದು. ಒಂದು ಸಿಯಾಜ್ ಇದೆ. ಎಸ್ ಸರ್. ಸರ್ ಸಿಯಾಜು 2016 ಮಾಡಲು,
ಡೆಲ್ಟಾ ವಿ ಡಿ ಐ ಪ್ಲಸ್ ಇದು. ವಿ ಡಿ ಐ ಪ್ಲಸ್ ಅಂದರೆ ನಿಮಗೆ ಆಟೋ ಎ ಸಿ ಸ್ಟಾರ್ಟ್ ಆಗುತ್ತೆ, ಏರ್ ಬ್ಯಾಗ್ ಎ ಬೇಸ್ ಇಲ್ಲ ಕಾಮನ್ ಫೀಚರ್ಸ್ ಇದೆ ಇದರಲ್ಲಿ. ಓಕೆ. ಇದು ಸಿಂಗಲ್ ಓನರ್ ವೆಹಿಕಲ್ಲೇ. ಇದು 79,000 ಕಿಲೋಮೀಟರ್ ಡ್ರಿವನ್ ಆಗಿರೋದು. 16 ಮಾಡಲು. ಇದು ನಿಮಗೆ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. 5,90,000ಕ್ಕೆ ಕೊಡ್ತಾ ಇದ್ದೀವಿ. 16 ಮಾಡಲ್ ಡೀಸೆಲ್ ಅದು ಕೂಡ. ಹೌದು. ಪೆಟ್ರೋಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಸಿಂಪಲ್. ಹೌದು. ಇದು ಕೂಡ ಹೈವೇನಲ್ಲಿ ನಿಮಗೆ 22-23 ಮೈಲೇಜ್ವರೆಗೂ ಬರುತ್ತೆ ಇಫ್ ಯು ಡ್ರೈವ್ ಅಟ್ 100. ಒಂದು ನಾರ್ಮಲ್ ಆವ್ರೇಜ್ ಇಂಡಿಯನ್ ರೋಡ್ ಕಂಡೀಷನ್ಗೆ ಏನು ಸ್ಪೀಡ್ ಡ್ರೈವ್ ಮಾಡಿದ್ರೆ 22-23 ಮೈಲೇಜ್ ಬರೋವಂಥ ಕಾರೇ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಒಂದು ಬ್ಯೂಟಿಫುಲ್ ಕಾರು, ಬ್ರ್ಯಾಂಡ್ ನ್ಯೂ ಕಾರ್ನ ತೊಗೊಂಬಂದು ಇಲ್ಲಿ ನಿಲ್ಲಿಸಿರೋ ಥರ ಕಾಣಿಸ್ತಾ ಇದೆ ಸರ್. ಇದು ಬರೀ 21,000 ಓಡಿದೆ ಸರ್ ಅಷ್ಟೇ. ಓಕೆ. 2020 ಮಾಡಲು ZX CVT. ZX ಅಂದ್ರೆ ಟಾಪ್ ವೇರಿಯಂಟ್ ಇದರಲ್ಲಿ ವಿತ್ CVT ಗೇರ್ ಬಾಕ್ಸ್ ಬರುತ್ತೆ, ಇನ್ಕ್ಲೂಡಿಂಗ್ ಸನ್ ರೂಫ್ ಬರೋ ಅಂಥದ್ದು. ಇದು ಒರಿಜಿನಲ್ ಪ್ರೈಸು ಅವಾಗ ನನಗೆ ಮಾಹಿತಿ ಇರೋ ಪ್ರಕಾರ ಒಂದು 18.5 ಲಕ್ಷ ಇತ್ತು. ಹೌದೌದು. ವೆಹಿಕಲ್ ತುಂಬ ನೀಟ್ ಕ್ಲೀನ್ ಇದೆ, ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದೇ ವೆಹಿಕಲ್ಲು. ಸೊ ಇದು ನಿಮಗೆ ನಾವು ಫೈನಲ್ ಪ್ರೈಸ್ ಆಗಿ 10,50,000ಕ್ಕೆ ಕೊಡ್ತಾ ಇದ್ದೀವಿ ಸರ್. 10,50,000ಗೆ 18 lakhs ನ್ಯೂ ಕಾರ್ ಪ್ರೈಸ್ ಇರುವಂತಹ ಗಾಡಿ ಬರೀ 10,50,000ಕ್ಕೆ ಸಿಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ರೀಸೇಲ್ ಸ್ವಲ್ಪ ಕಡಿಮೆನೇ. ಇಲ್ಲ ಸರ್, ಸೆಡಾನ್ಗೆ ಬೇರೆ ಪ್ರಾಡಕ್ಟ್ ಕಂಪೇರ್ ಮಾಡಿದ್ರೆ ಇದಕ್ಕೆ ಬೆಟರ್ ವ್ಯಾಲ್ಯೂ ರೀಸೇಲ್. ಇವಾಗ ನೀವು ಇಮ್ಯಾಜಿನ್ ಏನಾದರೂ ಸಿಯಾಸ್ ಪೆಟ್ರೋಲ್ ಇದೇ ಮಾಡಲ್ ಇದ್ರೆ ಸಿಮಿಲರ್ ಪ್ರೈಸ್ ಇದ್ರೂ ಕೂಡ ಟಾಪ್ ಆ್ಯಂಡ್ ಆಲ್ಫಾ ಎಲ್ಲ 15-16 lakhs ಇದೆ. 8ರಿಂದ 9 ಲಕ್ಷಕ್ಕೆ ಸಿಕ್ಬಿಡುತ್ತೆ ನಿಮಗೆ. ಸೆಡಾನಲ್ಲಿ ಹೈಯೆಸ್ಟ್ ರೀಸೇಲ್ ವ್ಯಾಲ್ಯೂ ಇರೋದೇ ಹೋಂಡಾ ಸಿಟಿ. ಬಿಕಾಸ್ ಏನಕ್ಕೆ ಅಂದರೆ ಇದು ಈ ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟ್ ಹೋದಂಗೆ ಡೆಪ್ರಿಷಿಯೇಷನ್ ಜಾಸ್ತಿ ಇರುತ್ತೆ. ನೀವು ಸ್ಮಾಲ್ ವೆಹಿಕಲ್ಸ್ ಡೆಪ್ರಿಷಿಯೇಷನ್ನೇ ಬೇರೆ ಬೇರೆ ಆಗುತ್ತೆ. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಟಾಟಾ ಎಕ್ಸಾ ಇದೆ. ಟಾಟಾ ಎಕ್ಸಾ 2 ಇದೆ ಇವಾಗ. ಇದು ಮ್ಯಾನ್ಯುಯಲು, ಅದು ಆಟೋಮ್ಯಾಟಿಕ್ ಸರ್. ಓಕೆ. ಇದು 2019 ಮಾಡಲು 1,54,000 ರೆಕಾರ್ಡ್ ಮೈಲೇಜ್ ಇರೋವಂಥದ್ದು. ಇದು ಕೂಡ ಎಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದು. ವೆಹಿಕಲ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಎಸ್ ಸರ್. ಈ ಗಾಡಿ ಸರ್ ಪ್ರೈಸ್ ಇದು ಒಂದು 10 lakhs ರೇಂಜಲ್ಲಿ ನಾವು ಪ್ರೈಸ್ ಮಾಡಿ ಕೊಡ್ಬೋದು ಸರ್ ಇದು. ಸೊ ಇನೋವಾಗೆ ಒಳ್ಳೆ ಆಲ್ಟರ್ನೇಟಿವ್ ಇದೆ. ನೀವು ಸಿಮಿಲರ್ ಇನೋವಾನೋ ಅಥವಾ ಕ್ರಿಸ್ಟಾ ಏನೇ ತೊಗೋಬೇಕಂದ್ರೂ 16-18 lakhs ಇರುತ್ತೆ. ಇದು ನಿಮಗೆ 10 lakhsಲ್ಲಿ ಸಿಗುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಹೆಕ್ಸಾನೇ ಇದೆ. ಎಕ್ಸಾ ಇದು ಆಟೋಮ್ಯಾಟಿಕ್. ಇದು ಬರೀ 37,000 ಕಿಲೋಮೀಟರ್ ಓಡಿದೆ. ಓನ್ಲಿ 37,000 ಡ್ರಿವನ್. ಆಟೋಮ್ಯಾಟಿಕ್ 2018 ಮಾಡಲು. ಇದು XTA, ಇದು ಕಂಪ್ಲೀಟ್ಲಿ ಟಾಪ್ ಎಂಡ್ ಮಾಡಲು. ಓಕೆ. ನೀವು ವೆಹಿಕಲ್ ಇಂಟೀರಿಯರ್ ನೋಡ್ಬೋದು, ಎಲ್ಲೂ ಒಂದು ಸ್ಕ್ರ್ಯಾಚ್ ಇಲ್ಲ ಇಂಟೀರಿಯರಲ್ಲಿ. ನೀವು ಸೀಟ್ ಕವರ್ಸ್ ಅಬ್ಸರ್ವ್ ಮಾಡಿ, ಎಲ್ಲೂ ಒಂದು ಥ್ರೆಡ್ ಕೂಡ ಕಿತ್ಬಂದಿಲ್ಲ ಆಚೆಗೆ. ತುಂಬ ರೇರ್ಲಿ ಯೂಸ್ಡ್. ಅದೇ 37,000 ಓಡಿದೆ ಸರ್ ಅಷ್ಟೇ. 37,000. ಓಕೆ ಸರ್. ಸೊ ಇದು ನಾವು 11,25,000ಗೆ ಕೊಡ್ತಾ ಇದ್ದೀವಿ ಸರ್. ಸರ್ ಇದು ನ್ಯೂ ಕಾರ್ ಪ್ರೈಸ್ ಸರ್ ಇದೆಲ್ಲ? ಆಗ ಒಂದು 24 lakhs ಇತ್ತು ಅನ್ಕೊತೀನಿ. 23.5. ಯಾಕೆಂದರೆ 24.5 ಲಕ್ಷಕ್ಕೆ 4x4 ಇತ್ತು. ಇದು 4x2 ಆಟೋಮ್ಯಾಟಿಕ್ಕು. 23.5ರಿಂದ 24 ಲಕ್ಷ ಇತ್ತು ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಅಲ್ಲೊಂದು ಗಾಡಿ ಇದೆ, ಕ್ರೆಟಾ ಇದೆ. ಎಸ್ ಸರ್. ಕ್ರೆಟಾ ಪೆಟ್ರೋಲ್ ಮ್ಯಾನ್ಯುಯಲ್ ಸರ್ ಇದು. ಇದು 2016 ಮಾಡಲು. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ಲೇನೆ. ಇದು ವೆಹಿಕಲ್ ನೋಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಅಲಾಯ್ ವೀಲ್ಸ್ ಕಸ್ಟಮೈಸ್ ಇದು SX, ಬಟ್ ಇದರಲ್ಲೂ ಕಂಪನಿ ಅಲಾಯ್ ವೀಲ್ಸ್ ಬರುತ್ತೆ. ಬಟ್ ಕಸ್ಟಮರ್ ಇದನ್ನು ಮತ್ತೆ ಅಪ್ಗ್ರೇಡ್ ಮಾಡಿದ್ದಾರೆ. ಇದು 68,000 ಕಿಲೋಮೀಟರ್ ಓಡಿದೆ. ಸೊ ಇದು 8,25,000ಕ್ಕೆ ಕೊಡ್ತಾ ಇದ್ದೀವಿ ಸರ್. 8,25,000ಗೆಲ್ಲ ಕ್ರೆಟಾ ಸಿಗ್ತಾ ಇದೆ. ಸೊ SUV ನೋಡ್ತಾ ಇರೋರು, ಕಡಿಮೆ ಯೂಸೇಜ್ ಅಂದರೆ ಫ್ಯಾಮಿಲಿ, ಜಸ್ಟ್ ಫಾರ್ ಅ ಫ್ಯಾಮಿಲಿ ಯೂಸೇಜ್ ಇರೋವಂಥವ್ರಿಗೆ ಇದು ಟ್ರಬಲ್ ಫ್ರೀ ವೆಹಿಕಲ್ಲು, ಪೆಟ್ರೋಲ್ ವೆಹಿಕಲ್ಲು. ಇದಕ್ಕೂ ಕೂಡ ನಿಮಗೆ ಮ್ಯಾಕ್ಸಿಮಮ್ ಲೋನ್ ಸಿಗುತ್ತೆ. ಅಪ್ ಟು ಒಂದು 7 lakhsವರೆಗೂ ಲೋನ್ ಮಾಡ್ಬೋದು. ಓಕೆ. ಸೊ ನಾವು 8,20,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ ಸರ್. ಸೂಪರ್ ಸರ್. ನೆಕ್ಸ್ಟ್ ಮತ್ತೊಂದು ಎರ್ಟಿಗಾ ಇದೆ, ನ್ಯೂ ಶೇಪು. ಎಸ್ ಸರ್. ಇದು 2019 ಮಾಡಲು ಸರ್, ಪೆಟ್ರೋಲ್ ಇದು. ಓಕೆ. ಇದು VXI ಪ್ಲಸ್ ನಿಮಗೆ ಕಸ್ಟಮೈಸ್ಡು ಅಂದರೆ OEM ಅಲ್ಲಿ ಏನು ಒರಿಜಿನಲ್ ಮಾರುತಿ ಅವ್ರದ್ದು ಮ್ಯಾಗ್ವೆಲ್ ಬರುತ್ತೆ ಅದನ್ನೇ ಹಾಕಿದ್ದಾರೆ. ಇವನ್ ಟೈರ್ ಕೂಡ ZXI ಬರುವಂಥ ಟೈರ್ ಹಾಕಿದ್ದಾರೆ. ಓಕೆ. ಆ್ಯಕ್ಚುಲಿ VXIಗೂ ZXIಗೂ ತುಂಬ ವ್ಯತ್ಯಾಸ ಇಲ್ಲ. ನೀವು ನೋಡಿದ್ರೆ ಆ್ಯಕ್ಚುಲಿ ZXI ಕಂಪೇರ್ ಮಾಡಿದ್ರೆ ಅದು ಟಚ್ ಸ್ಕ್ರೀನ್ ಇನ್ಫೋಟೈನ್ ಸಿಸ್ಟಮ್ ಬರುತ್ತೆ, ಬಟ್ ಇದರಲ್ಲಿ ಇಲ್ಲ. ಅದೊಂದು ಡಿಫ್ರೆನ್ಸ್ ಇದೆ. ಅದು ಬಿಟ್ಟರೆ ಅಲಾಯ್ ವೀಲ್ಸ್ ಹಾಕಿದ್ದಾರೆ ಆಲ್ರೆಡಿ. ಅಲಾಯ್ ವೀಲ್ ವಿತ್ ZXI ಟೈರ್ ಹಾಕಿದ್ದಾರೆ. ಇನ್ನೊಂದು ಕೀಲೆಸ್ ಎಂಟ್ರಿ ಅಥವಾ ಮತ್ತೆ ಕೀಲೆಸ್ ಸ್ಟಾರ್ಟ್ ಬರುತ್ತೆ, ಪುಷ್ ಸ್ಟಾರ್ಟ್ ಎಂಜಿನ್. ಇದು ಕೀ ಸ್ಟಾರ್ಟ್ ಬರುತ್ತೆ. ಈ 3 ಮೇಜರ್ ಡಿಫ್ರೆನ್ಸ್ ಬಿಟ್ಟರೆ ಎಲ್ಲ ಫೀಚರ್ಸು ZXIಗೆ ಈಕ್ವಲೆಂಟ್ ಆಗಿದೆ ಸರ್. ಅದರಲ್ಲಿ ಅಂದರೆ ಈ ಪರ್ಟಿಕ್ಯುಲರ್ ಕಾರ್ಗೆ 2 ಡಿಫ್ರೆನ್ಸ್ ಇದೆ ಅಷ್ಟೇ. ಲೈಕ್ ಟಚ್ ಸ್ಕ್ರೀನ್ ಇನ್ಫೋಟೈನ್ ಸಿಸ್ಟಮು ಮತ್ತು ಪುಷ್ ಸ್ಟಾರ್ಟ್. ಎಸ್ ಸರ್. ಸರ್ ಪ್ರೈಸ್ ಸರ್ ಇದು? ಸರ್ ಇದು ನಿಮಗೆ ಫೈನಲ್ ಪ್ರೈಸ್ ಆಗಿ ನಾವು 8,80,000ಗೆ ಕೊಡ್ತಾ ಇದ್ದೀವಿ ಸರ್. 2019 ಮಾಡಲ್ ಎರ್ಟಿಗಾ ಪೆಟ್ರೋಲ್, ಅದು ಕೂಡ
8,85,000 ಎಲ್ಲ ಸಿಗ್ತಾ ಇದೆ. 8,80,000 ಸರ್. 80,000 ಎಲ್ಲ ಸಿಗ್ತಾ ಇದೆ. ನೆಕ್ಸ್ಟ್ ಒಂದು ಸೆಲ್ಟೋಸ್ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಸೆಲ್ಟೋಸ್ ಇದು HTK ಪ್ಲಸ್ಸು ವೆಹಿಕಲ್ ನೋಡಿ. ಇದು ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇರೋವಂಥ ವೆಹಿಕಲ್ಲು. ಇದು ಕೂಡ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದು. ಓಕೆ. ಇದು 2020 ಮಾಡಲು ಸರ್. 36,000 ಕಿಲೋಮೀಟ್ರ್ ಓಡಿದೆ ಅಷ್ಟೇ, ಕಡಿಮೆ ಕಿಲೋಮೀಟ್ರೇ ಓಡಿದೆ. ವೈಟ್ ಕಲರು, ಅಪಾಲ್ಸ್ಟ್ರಿ ಎಲ್ಲ ರೀಪ್ಲೇಸ್ ಮಾಡಿದ್ದಾರೆ ಆಲ್ರೆಡಿ. ಇದರಲ್ಲೂ ನಿಮಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಅಲಾಯ್ ವೀಲ್ಸು, ಏರ್ಬ್ಯಾಗ್, ABS, ಆಡಿಯೋ ಕಂಟ್ರೋಲು, ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಇದರಲ್ಲಿ. ಇದು ನಿಮಗೆ 9,75,000ಗೆ ನಾವು ಕೊಡ್ತಾ ಇದ್ದೀವಿ ಸರ್. 9,75,000ಕ್ಕೆಲ್ಲ 2020 ಮಾಡಲ್ಲು. ಹೌದು. ಇದು ಇವಾಗ ಹೊಸ ಕಾರ್ ಬಂದ್ಬಿಟ್ಟು ಅರೌಂಡ್ 15 to 16 lakhs ಇರ್ಬೋದು ಅನ್ಕೊಂತೀನಿ ನಾನು. ಯಾವ ವೇರಿಯಂಟ್ ಸರ್ ಇದು? HTK ಪ್ಲಸ್ ಸೆಲ್ಟೋಸ್. ಓಕೆ. ಆವಾಗ ಆ್ಯಕ್ಚುಲಿ 16 to 17 lakh ಇತ್ತು ಅನ್ಸುತ್ತೆ. ಇನ್ನು ಇವಾಗ ಜಾಸ್ತಿ ಆಗಿರ್ಬೇಕು ಅನ್ಸುತ್ತೆ. ಇನ್ನೂ ಜಾಸ್ತಿ ಆಗಿದೆ. ಆವಾಗಲೇ 15-16 lakhs ಇತ್ತು, ಬಟ್ ಇವಾಗ ಇನ್ನೂ ಜಾಸ್ತಿ ಆಗಿದೆ. ಸೊ ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ಸರ್. ಪೆಟ್ರೋಲ್ 36,000 ಓಡಿದೆ ನೋಡಿ. 2 ಪೆಟ್ರೋಲಲ್ಲಿ ನಿಮ್ಗೆ SUVಗಳಲ್ಲಿ 2 ಆಪ್ಷನ್ ಸಿಗುತ್ತೆ. ಒಂದು ಕ್ರೆಟಾ ಸಿಗುತ್ತೆ, ಒಂದು ಸೆಲ್ಟೋಸ್ ಸಿಗುತ್ತೆ. ಓಕೆ. ನೆಕ್ಸ್ಟ್ ವೆಹಿಕಲ್ಲು ಮತ್ತೊಂದು ಇನೋವಾ ಇದೆ ನೋಡ್ತಿರ್ಬೋದು. ಸೊ ಇನೋವಾ ಇದು Z ಮ್ಯಾನ್ಯುಯಲ್ 1,50,000 ಕಿಲೋಮೀಟರ್ ಓಡಿದೆ. ಇದು ಕೂಡ ಶೋರೂಮ್ ಸರ್ವಿಸ್ ರೆಕಾರ್ಡ್ ಇರುವಂಥದ್ದು. ಇದು ನೋಡ್ಲಿಕ್ಕೆ ಬ್ಲ್ಯಾಕ್ ಕಲರ್ ಥರ ಕಾಣುತ್ತೆ, ಬಟ್ ಅಲ್ಲ. ಹೌದು ಸರ್. ವೆಹಿಕಲ್ ನೋಡಿ, ಇದು ಕೂಡ ಕಂಡೀಷನ್ ಚೆನ್ನಾಗಿರುವಂಥದ್ದು. 16 ಮಾಡಲು Z ವೇರಿಯಂಟ್ ಇದು. ಇದು 16 lakhsಗೆ ಕೊಡ್ತಾ ಇದೀವಿ ಸರ್. 16 ಲಕ್ಷಕ್ಕೆ ಇನೋವಾ ಸಿಗ್ತಾ ಇದೆ ಸರ್. ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಡೀಸೆಲ್ ಸರ್. ಡೀಸೆಲ್ Z ಮಾಡಲ್ ಸರ್. ಇದು 16 ಮಾಡಲು, 2016 ಮಾಡಲು. 2016 ಮಾಡಲ್ ಇನೋವಾ ನಿಮಗೆ 16 ಲಕ್ಷಕ್ಕೆ ಸಿಗ್ತಾ ಇದೆ, ಡೀಸೆಲ್ ವೇರಿಯಂಟ್. ಅದು ಕೂಡ ನೆಕ್ಸ್ಟ್ ವೆಹಿಕಲ್ಲು ಒಂದು ಬ್ಯೂಟಿಫುಲ್ ವೆಹಿಕಲ್ ಇದೆ ನೋಡಿ. ತುಂಬ ಚೆನ್ನಾಗಿ ಮಾಡಿಫೈ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಬೊಲೆರೋ ಈ ಥರ ವೀಲ್ಸ್ ಹಾಕಿದ್ರೆ ಡಿಫ್ರೆಂಟಾಗಿ ಕಾಣುತ್ತೆ. ಹೌದು ಸರ್. ಇಂಡಿಯನ್ SUV ಅಲ್ವಾ ಸರ್, ಎಷ್ಟೇ ಆದರೆ ಇದು. ಹೌದು ಸರ್. ನಮ್ಮ ಮಹೀಂದ್ರ ಪ್ರಾಡಕ್ಟು ನೋಡಿ. ಅದು ಟೈರ್, ರಿಮ್, ಇದು 4 ಸೆಟ್ ಆಫ್ ಟೈರ್ ಆ್ಯಂಡ್ ರಿಮ್ಗೆ 1 ಲಕ್ಷ ಆಗುತ್ತೆ ಸರ್ ನಿಮಗೆ. ಹೌದು ಸರ್. ಹೌದು. ಒಳಗಡೆ ಎಕೋಹೋಮಾ ಆಲ್ ಟೆರೆನ್ ಟೈರ್ ಹಾಕಿರೋದು. ಹೌದು. ಇಂಟೀರಿಯರ್ ಕೂಡ ಫ್ಲೋರ್ ಮ್ಯಾಟ್ಸ್ ಇದೆ, ಸೀಟ್ ಕವರ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಕೊಂಡಿದ್ದಾರೆ. ಇದಕ್ಕೆ 2 ಕಾಂಪೋನೆಂಟ್ ಸ್ಪೀಕರ್ ಫಿಟ್ ಮಾಡಿದ್ದಾರೆ ಹಿಂದೆಗಡೆ. ಓಕೆ. ಇದು 5 ಸೆಟ್ ಆಫ್ 5 ಬರುತ್ತೆ ಇದಲ್ವಾ. ಆ್ಯಕ್ಚುಲಿ ಹಿಂದೆಗಡೆದು ಕೂಡ ಅವರು ಸ್ಪೇರ್ ಟೈರ್ ಕೂಡ ಸೇಮ್ ರಿಮ್ ಆ್ಯಂಡ್ ಟೈರ್ ಅಪ್ಗ್ರೇಡ್ ಮಾಡಿದ್ದಾರೆ. 4 ಪವರ್ ವಿಂಡೋ ಇದೆ, ಏರ್ ಬ್ಯಾಗ್ ಇದೆ, ABS ಇದೆ. ಕಿಲೋಮೀಟ್ರ್ ಸರ್ ಬರೀ 13,000 ಓಡಿದೆ ಸರ್. ಓನ್ಲಿ 13,000 ಕಿಲೋಮೀಟರ್ ಡ್ರಿವನ್. ಫ್ಯಾಮಿಲಿಗೆ ಒಳ್ಳೆ ಗಾಡಿ ಆ್ಯಂಡ್ ಲುಕ್. ಫ್ಯಾಮಿಲಿ ಅಂತಲ್ಲ ಸರ್, ಇವಾಗ ಸ್ವಲ್ಪ ಯಂಗ್ಸ್ಟರ್ಸ್ ಕೂಡ ಈ ಥರ ಕಾರಲ್ಲಿ ಹೋಗ್ತಾ ಇದ್ರೆ ತಿರುಗಿ ನೋಡ್ತಾರೆ. ಬಿಕಾಸ್ ನಾನು ಓಡಿಸಿದ್ದೀನಲ್ಲ ರೋಡ್ ಮೇಲೆ, ಟೆಸ್ಟ್ ಡ್ರೈವ್ ಎಲ್ಲ ಹೋದ್ರೆ ತಿರುಗಿ ನೋಡ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಂ ಸರ್. ಪ್ರೈಸ್ ಸರ್ ಇದು? ಸರ್ ಇದು 9 lakhs ಕೊಡ್ತಾ ಇದೀವಿ. ಇದು 2022 ಮಾಡಲ್ ಸರ್, ಲೇಟೆಸ್ಟ್. ಬರೀ 13,000 ಕಿಲೋಮೀಟರ್ ಓಡಿದೆ. 2020 ಮಾಡಲು. 22 ಸರ್. ಸರ್ ಇದು ನ್ಯೂ ಕಾರ್ ಪ್ರೈಸ್ ಎಷ್ಟಿದೆ ಸರ್ ಇದು? ಸರ್ ಇದು ಹೊಸ ಕಾರ್ ಪ್ರೈಸ್ ಈಗ 12,25,000 ಇದೆ ಆನ್ ರೋಡ್ ಪ್ರೈಸು. ನಿಮ್ಗೆ ಈ ಆಕ್ಸೆಸರೀಸ್ ಎಲ್ಲ ಹಾಕೊಂಡು ಅವ್ರಿಗೆ ಒಂದು ಆಲ್ಮೋಸ್ಟ್ ಒಂದು 13.7 lakhs ಏನೋ ಆಗಿತ್ತು ಅಂತ ಹೇಳಿದ್ರು. 13,70,000. ಬಟ್ ಅವ್ರು ಓಡಿಸಿರೋದು ಬರೀ 13,000 ಕಿಲೋಮೀಟ್ರು. ಇವಾಗ 9 lakhsಗೆ ಕೊಡ್ತಾ ಇದೀವಿ ಸರ್. ಸೊ 25% ಆಗೇ ಆಗುತ್ತೆ ಡೆಪ್ರಿಷಿಯೇಷನ್. ಹಾಂ, ಹಾಗಾಗಿ ಕಡಿಮೆಗೆ ಸಿಗ್ತಾ ಇದೆ. ಏನಂದ್ರೆ ಈ ನಿಮ್ಗೆ ಬೊಲೆರೋದಲ್ಲಿ ನಾರ್ಮಲಿ ನಿಮ್ಗೆ ಕಡಿಮೆ ಕಿಲೋಮೀಟರ್ ಓಡಿರೋದು ಸಿಗೋದೇ ಇಲ್ಲ ನಿಮಗೆ. ಆವ್ರೇಜ್ 20-25,000 ವರ್ಷಕ್ಕೆ ಓಡಿರುತ್ತೆ. ಸೊ ಆ ಥರ ನೋಡಿಕೊಂಡ್ರೆ ತುಂಬ ಕಡಿಮೆ ಓಡಿದೆ ಕಿಲೋಮೀಟ್ರು. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ರೆನಾಲ್ಟ್ ಕ್ವಿಡ್ ಇದೆ. ಕ್ವಿಡ್ ಇದೆ ಸರ್. ಇದು 2018 ಮಾಡಲು ಸಿಂಗಲ್ ಓನರು. ಕಿಲೋಮೀಟ್ರು 19,900 ಕಿಲೋಮೀಟ್ರ್ ಓಡಿದೆ ಅಷ್ಟೇ. ಇದು ನಿಮಗೆ ಒಂದು 3,85,000ಕ್ಕೆ ಫೈನಲ್ ಪ್ರೈಸ್ ಆಗುತ್ತೆ ಸರ್. ಸಿಂಗಲ್ ಓನರ್ ವೆಹಿಕಲ್. ವಿತ್ ಕ್ಲೈಂಬರ್ ಇದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ABS ಕೂಡ ಬರುತ್ತೆ. ಓಕೆ. 3,75,000 ಅಲ್ಲ 85,000ಕ್ಕೆ ಸರ್. 3,85,000ಕ್ಕೆ 18 ಮಾಡಲ್ ಕ್ವಿಡ್ ಸಿಗ್ತಾ ಇದೆ. ಮತ್ತು ಕಿಲೋಮೀಟ್ರ್ ಬರೀ 19,900 ಕಿಲೋಮೀಟ್ರ್ ಓಡಿದೆ ಅಷ್ಟೇ ಸರ್. ಇದು ಇಕೋ ಸ್ಪೋರ್ಟ್ಸ್ ಪೆಟ್ರೋಲು. ಇದು ಟಾಪ್ ಆ್ಯಂಡ್ ವೇರಿಯಂಟು. 21 ಮಾಡಲ್ ಇದು. 2021. ಅರೌಂಡ್ 20,000 ಕಿಲೋಮೀಟ್ರ್ ಅಷ್ಟೇ ಓಡಿರೋವಂಥ ಕಾರು. ವೆಹಿಕಲ್ ಕಂಡೀಷನ್ ನೀವು ನೋಡ್ಬೋದು. ನಮ್ಮಲ್ಲಿ 2 ಇವಾಗ ಫೋರ್ಡ್ ವೆಹಿಕಲ್ ಇದೆ. ನಿಮಗೆ SUVನಲ್ಲಿ 3 ಆಪ್ಷನ್ಸ್ ಇದೆ ಇವಾಗ. ಸೆಲ್ಟೋಸ್ ಇದೆ, ಕ್ರೆಟಾ ಇದೆ, ಮತ್ತು ಇಕೋ ಸ್ಪೋರ್ಟ್ಸ್ ಇದೆ. ಇದೆಲ್ಲ 3 ಕಾರು ಕೂಡ ಲೆಸ್ ದೆನ್ 10 lakh ಒಳಗಡೆ ಇರುವಂಥ ಬಜೆಟ್ ವೆಹಿಕಲ್ ಇರೋದು. ಆಮೇಲೆ ನಿಮಗೆ ಡೀಸೆಲಲ್ಲಿ ಹೋದರೆ ನಿಮಗೆ 2 ಬ್ರೆಝಾ ಇದೆ, ಪ್ಲಸ್ ಒಂದು ಬೊಲಿರೋ ಇದೆ. ಆಮೇಲೆ ನಿಮಗೆ MPV ಸೆಗ್ಮೆಂಟ್ ಲೈಕ್ ಅಥವಾ ನೀವು 7 ಸೀಟ್ರಲ್ಲಿ ಹೋದರೆ ಕ್ರಿಸ್ಟಾ ಇದೆ, ಎಕ್ಸಾ ಇದೆ, ಅರ್ಟಿಗಾ ಇದೆ, ಫಾರ್ಚುನರ್ ಇದೆ, ಇನ್ನೊಂದು ಇನೋವಾ ಓಲ್ಡ್ ವರ್ಷನ್ ಇದೆ. ಸೊ
ಸೊ ಸುಮಾರು ವೆಹಿಕಲ್ ನಿಮಗೆ SUV ಸೆಗ್ಮೆಂಟಲ್ಲಿ ಈ ಸಾರಿ ಸ್ಟಾಕ್ ಜಾಸ್ತಿ ಇದೆ ಸರ್ ನಿಮಗೆ. ಸರ್ ಇದು 8,75,000ಗೆ ಕೊಡ್ತಾ ಇದ್ದೀವಿ ಸರ್ ಎಸ್ಪೆಷಲಿ ಮೋಟೋ ವರ್ಲ್ಡ್ ಕನ್ನಡ ಎಲ್ಲ ವೀಕ್ಷಕರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಪ್ರತಿ ವಿಡಿಯೋದಲ್ಲಿ ಕೂಡ ನಮ್ಮ ರೆಸ್ಪಾನ್ಸಸ್ನ ನೀವು ನೋಡ್ತೀರಾ. ಎವ್ರಿ ಟೈಮ್ ವಿಡಿಯೋ ಬಂದಾಗಲೂ ಮಿನಿಮಮ್ 70 to 80% ಸ್ಟಾಕ್ ರಿಫ್ರೆಶ್ ಆಗ್ತಾನೆ ಇರುತ್ತೆ. ಅದಕ್ಕೆಲ್ಲದಕ್ಕೂ ಕಾರಣ ನಮ್ಮ ವ್ಯೂವರ್ಸು, ತುಂಬ ಜೆನ್ಯೂನ್ ವ್ಯೂವರ್ಸ್ ಇದ್ದಾರೆ. ಸುಮ್ಮನೆ ಆಲ್ತು ಫಾಲ್ತು ಎನ್ಕ್ವೈರಿ ಮಾಡೋರು ಕಮ್ಮಿ ನಿಮ್ಮಲ್ಲಿ ನೋಡಿದ ಮೇಲೆ ಎನ್ಕ್ವೈರಿ ಮಾಡ್ತಾರೆ. ಸಾಧ್ಯವಾದವರು ಬರ್ತಾ ಇದ್ದಾರೆ. ಆಮೇಲೆ ಕೆಲವರು ಬರೋದಕ್ಕೆ ಮುಂಚೆನೇ ವೆಹಿಕಲ್ ಸೇಲ್ ಆಗಿರುತ್ತೆ. ನಾವು ಆದಷ್ಟು ಅವ್ರ ಎನ್ಕ್ವೈರಿ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತೀವಿ. ಅಥವಾ ನೆಕ್ಸ್ಟ್ ಯಾವುದೇ ಅವ್ರಿಗೆ ಸಿಮಿಲರ್ ಸ್ಟಾಕ್ ಬಂದರೆ ನಾವು ಅಪ್ಡೇಟ್ ಮಾಡ್ತಾಯಿದ್ದೀವಿ. ಸೊ ನನ್ನ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಸರ್ ನಿಮ್ಮ ವ್ಯೂವರ್ಸ್ಗೆ. ಸರ್ ಇದು ಡಸ್ಟರು 110 PS 2014 ಮಾಡಲು. ಒಂದು ಆ್ಯಾವ್ರೇಜ್ ಕಂಡೀಷನ್ ಆಗಿದೆ ವೆಹಿಕಲ್ಲು. ಬಟ್ ಇದೆಲ್ಲ ಮ್ಯಾಗ್ವೀಲ್ ಎಲ್ಲ ಕಸ್ಟಮೈಸ್ ಮಾಡಿದ್ದಾರೆ. RXL ಆಪ್ಷನ್, ಇದರಲ್ಲಿ ಏರ್ ಬ್ಯಾಗ್ ABS ಬರುತ್ತೆ. ಅಪಾಲ್ಸ್ಟ್ರಿ ಎಲ್ಲ ಪ್ಯೂರ್ ಲೆದರ್ ಅಪಾಲ್ಸ್ಟ್ರಿ ಇದೆ. ಓಕೆ, ಪ್ರೈಸ್ ಸರ್ ಇದು? ಸರ್ ಇದೊಂದು 4,50,000 ರೇಂಜಲ್ಲಿ ಕೊಡ್ತಾ ಇದ್ದೀವಿ ಸರ್. 4,50,000ಕ್ಕೆಲ್ಲ 14 ಮಾಡಲ್ ಸರ್ ಇದು? ಹೌದು ಸರ್, 110 PS 14 ಮಾಡಲ್ ಡಸ್ಟರು 110 PS ಸಿಗ್ತಾ ಇದೆ ಸರ್. ಪುಂಟೋ 2014 ಇದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಇತ್ತು. ಬಟ್ ಏನಂದರೆ ನಾವು ಇದಕ್ಕೇನು ಸರ್ವಿಸ್ ಹಿಸ್ಟ್ರಿ ನಾನು ಕೊಡ್ತೀನಿ. ಇದಕ್ಕೇನು ಸರ್ವಿಸ್ ಹಿಸ್ಟ್ರಿ ಯಾರು ಹೋದರೂ ಸಿಗಲ್ಲ. ನಾನು ಬೇಕಂದರೆ ಏನು ಬೇಕಂದ್ರೂ ಮಾಡ್ಬೋದು. ಬಟ್ ನಮ್ಗೆ ಆ ಇಂಟೆನ್ಷನ್ ಇಲ್ಲ. ನಾವು ಜೆನ್ಯೂನಾಗಿ ಇದು 1,30,000 ಓಡಿದೆ ಅಂದರೆ ಓ ಅಂತಾರೆ ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಹೇಳೋಕ್ಕಾಗಲ್ಲ ನಾನು. ಬಟ್ ನಾವು ಒಂದು 3,20,000 ರೇಂಜಲ್ಲಿ ಇದು ಕೂಡ ಕೊಡ್ತಾ ಇದ್ದೀವಿ ಸರ್. ಟಾಪ್ ಮಾಡಲು 2014 ಮಾಡಲು, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇರುವಂಥ ಕಾರ್ ಇದು. ಸೂಪರ್ ಸರ್, ಗಾಡಿ ಅಂತೂ ಸಖತ್ತಾಗಿ ಕಾಣಿಸ್ತದೆ. ವೆಹಿಕಲ್ ಚೆನ್ನಾಗಿದೆ ಸರ್. ಬಟ್ ಅದೇ ಇದೇ ಕಾರ 80,000ಕ್ಕೆ ತಿರುಗಿ ನಿಲ್ಲಿಸಿದ್ರೆ ಜನ ಇಷ್ಟಪಟ್ಟು ತೊಗೊಳ್ತಾರೆ. ನಾವು ಇರೋ ಜೆನ್ಯೂನಿಟಿನ ತೋರಿಸಿದ್ರೆ ಜಾಸ್ತಿ ಓಡಿದೆ ಅಂತ ಬೇಗ ಇದೆಲ್ಲ ಇರ್ತದೆ. ಬಟ್ ಬೇಗ ಆಗಲ್ಲ. ಸೊ ಏನಂದ್ರೆ ಈ ಕಾರ್ ಬಗ್ಗೆ ನಾಲೆಡ್ಜ್ ಇರೋವಂಥವ್ರು ಗಾಡಿ ಓಡುತ್ತೆ ಅಂತ ಅವ್ರು ಚೆಕ್ ಮಾಡ್ಕೊಂಡು ತೊಗೊಳ್ಳಿ ಸರ್. ಯಾರನ್ನಾದರೂ ಕರ್ಕೊಂಡು ಬಂದು ಚೆಕ್ ಮಾಡಿಸ್ಕೊಂಡು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೇ ತೊಗೊಳ್ಳಿ ವೆಹಿಕಲ್. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ ಮಂಜುನಾಥ್ ಸರ್. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ನಾನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.